ನಮಸ್ಕಾರ. ವಾರ್ತಾಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ದಿನ ಸಾಮಾನ್ಯವಾಗಿ ಕಾಂಗ್ರೆಸ್ ಮತ್ತು ಜನತಾದಳದ ಪರಿವಾರಗಳಲ್ಲಿ ಭಾಳ ಕಚ್ಚಾಟ ಆಗ್ತಾಯಿತ್ತು. ಬಿ ಜೆ ಪಿಯನ್ನು ಶಿಸ್ತಿನ ಪಕ್ಷ ಅಂತ ಹೇಳಲಾಗ್ತಾಯಿತ್ತು. ಆದರೆ ಈಗ ಬಿ ಜೆ ಪಿ ಕಚ್ಚಾಡ್ತಿರೋದನ್ನು ನೋಡಿದ್ರೆ ಕಾಂಗ್ರೆಸ್ಸು ಮತ್ತು ಜನತಾ ಪರಿವಾರ ಇಬ್ಬರನ್ನೂ ಮೀರಿಸೋ ರೀತಿಯಲ್ಲಿ ಕಚ್ಚಾಡ್ತಾ ಇದ್ದಾರೆ. ಅಧಿಕಾರ ಇದ್ದಾಗ ಕಚ್ಚಾಡಿದ್ರೆ ಅದೊಂದು ಬೇರೆ ಥರ, ಅಧಿಕಾರಕ್ಕೋಸ್ಕರ ಏನೋ ಕಚ್ಚಾಡ್ತಿದ್ದಾರೆ ಅಂತ ಅನ್ಕೋಬೋದಿತ್ತು. ಈಗ ವಿಪಕ್ಷದಲ್ಲಿದ್ದರೂ ಈ ಪರಿ ಕಿತ್ತಾಡ್ತಿದ್ದಾರೆ ಅಂತ ಕಲಹ ಭಾಳ ದೊಡ್ಡ ಮಟ್ಟದಲ್ಲಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂತಹ ಸುಭಾಷ್ ಹುಗಾರ್ ವಾರ್ತಾಭಾರತಿ ಜೊತೆಗಿದ್ದಾರೆ. ಅವರು ಭಾಳ ಒಳನೋಟಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ಅದಕ್ಕೂ ಮೊದಲು ನಿಮ್ಮಲ್ಲೊಂದು ಮನವಿ, ವಾರ್ತಾಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು, ವೆಬ್ ಪೇಜನ್ನು, ಫೇಸ್ಬುಕ್ಕನ್ನು, ಇನ್ಸ್ಟಾಗ್ರಾಮನ್ನು, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಕಾರ್ಯಕ್ರಮ ಆರಂಭಿಸ್ತೀನಿ. ಸುಭಾಷ್ ಹುಗಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ನಡೀತಿದೆ ಬಿ ಜೆ ಪಿನಲ್ಲಿ? ಬಿ ಜೆ ಪಿನಲ್ಲಿ ಏನು ನಡೀತಿದೆ ಅನ್ನೋದನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ಎರಡು ವಿಷಯ. ಒಂದು, ಕರ್ನಾಟಕ ಬಿ ಜೆ ಪಿಯನ್ನು ಯಡಿಯೂರಪ್ಪ ಅವರ ಪ್ರಭಾವಳಿಯಿಂದ ಹೊರಗಡೆ ತರೋದು ಹೇಗೆ, ಇದು ಒಂದು ಪಾಯಿಂಟ್. ಇನ್ನೊಂದು ಇಂಪಾರ್ಟೆಂಟು, ಇದು ಲಾಂಗ್ ಟರ್ಮ್ ಪಾಯಿಂಟ್. ಇದು ಮೊದಲನೇದು ಹೇಳಿದ್ದು ಲಾಂಗ್ ಟರ್ಮು. ಇನ್ನು ತತ್ಕಾಲಕ್ಕೆ ತತ್ಕ್ಷಣಕ್ಕೆ ಆಗುವಂಥದ್ದೊಂದು ಪಾಯಿಂಟ್ ಏನು ಅಂದರೆ, ಎರಡನೇದು 2028 ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಹಂಚೋದು ಯಾರು ಅಂತ. ಈ ಎರಡು ವಿಷಯಗಳ ಸಂಕ್ಷಿಪ್ತವಾಗಿ ನಾವು ಹೇಳ್ಬೋದು. ಇದೇ ಈಗ ಅದಕ್ಕೋಸ್ಕರನೇ ಪಕ್ಷದೊಳಗಡೆ ಮೇಲಾಟ ನಡೀತಾ ಇದೆ. ಅದನ್ನು ಬಿಟ್ಟು ನೀವು ಅದರ ಸುತ್ತು ಬೇಕಾದಷ್ಟು ಚರ್ಚೆ ಮಾಡ್ಬೋದು, ಆದರೆ ಮೂಲ ಹೋಗಿ ನಿಲ್ಲೋದು ಅಲ್ಲಿಗೆ. ಒಂದು ದೀರ್ಘಾವಧಿ ಯೋಜನೆ, ಒಂದು ಅಲ್ಪಾವಧಿ ಯೋಜನೆ. ದೀರ್ಘಾವಧಿ ಯೋಜನೆ ಕರ್ನಾಟಕ ಬಿ ಜೆ ಪಿಯನ್ನು ಯಡಿಯೂರಪ್ಪ ಪ್ರಭಾವಳಿಯಿಂದ, ಯಡಿಯೂರಪ್ಪ ಕುಟುಂಬದ ಪ್ರಭಾವಳಿಯಿಂದ ಹೊರಗಡೆ ತರಬೇಕು. ಅಲ್ಪಾವಧಿ ಯೋಜನೆ 2028ಕ್ಕೆ ಎಲೆಕ್ಷನ್ ಟಿಕೆಟ್ ಹಂಚುವ ಜವಾಬ್ದಾರಿ ನಮ್ಮ ಕೈ ಒಳಗಡೆ ಇರಬೇಕು ಅಂತ ಎರಡೂ ಬಣಗಳು, ಯಡಿಯೂರಪ್ಪ ಬಣ ಮತ್ತು ಯಡಿಯೂರಪ್ಪ ವಿರೋಧಿ ಬಣ, ಎರಡೂ ಬಣದವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾವೆ. ಅದರದ್ದೇ ಸಂಘರ್ಷ ಈಗ ನಡೀತಾ ಇದೆ. ಸದ್ಯಕ್ಕೆ ಬಿ ಜೆ ಪಿ ಒಳಗೆ ನಡೆದಿರೋದು ಇಷ್ಟೇ. ಅಲ್ಲ, ನಾವು ಚರ್ಚೆನ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡಬೇಕು. ಈ ಥರ ಅದಕ್ಕೆ ನಾನು ಹೇಳಿದೆ, ಇದು ಮುಖ್ಯ. ಇದ್ರ ಸುತ್ತಮುತ್ತಲು ನಾವು ಬೇಕಾದಷ್ಟು ಮಾತಾಡ್ಬೋದು. ಆದರೆ ಇಲ್ಲಿ ಯತ್ನಾಳು, ಬಸವನಗೌಡ ಪಾಟೀಲ್ ಯತ್ನಾಳು, ರಮೇಶ್ ಜಾರಕಿಹೊಳಿ, ಅದರ್ಸ್, ಇವರು ಭಾಳ ತೀಕ್ಷ್ಣವಾಗಿ ವಿರೋಧ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ಅಂದರೆ ವಿಜಯೇಂದ್ರ ಅವರನ್ನು ಮತ್ತು ಅವರ ಪಾಳೆಯವನ್ನು. ಅಲ್ಲ, ವಿರೋಧ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ವಿರೋಧ ಮಾಡೋದು ಸಹಜ. ಬಟ್ ಅದರದ್ದು ಒಂದು ದಾಟಿ, ಒಂದು ಸೌಜನ್ಯದ ಎಲ್ಲೆಯನ್ನು ಮೀರಿ, ಅದೇ ಒಬ್ಬ ಬಿ ಜೆ ಪಿ ಒಂದು ಯಾರೇ ಇರಲಿ, ಇಲ್ಲಿ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ. ಹೌದು, ಪಕ್ಷದ ರಾಜ್ಯಾಧ್ಯಕ್ಷನನ್ನು ಇನ್ನೊಬ್ಬ ಬಚ್ಚ ಅಂತ ಕರೆಯೋದು. ಅಲ್ಲ, ಬಚ್ಚ ಒಂದೇ ಅಲ್ಲ. ನಾನು ಒಂದೆರಡು ಬೈಟ್ಗಳನ್ನು ನೋಡಿದೆ ಯತ್ನಾಳ್ ಅವ್ರದ್ದು. ಹಿಂದೆ ಅವರು ಮೀಡಿಯಾದವ್ರ ಜೊತೆಗೆ ಮಾತಾಡಬೇಕಾದ್ರೆ ಅನ್ಪಾರ್ಲಿಮೆಂಟ್ರಿ ವರ್ಡ್ಗಳನ್ನು ಕೂಡ ಬಳಸ್ತಾರೆ. ಅನ್ಪಾರ್ಲಿಮೆಂಟ್ರಿ ವರ್ಡ್ಗಳನ್ನು ಕೂಡ ಬಳಸ್ತಾರೆ. ಮಾತಿಗೆ ಲಂಗು ಲಗಾಮು ಏನೂ ಇಲ್ಲ. ಈಗ ನಾನು ಹಿಂಗೆ ಅಂದೆ ಅನ್ನೋ ಕಾರಣಕ್ಕೆ ಯಾರು ಸರಿ ಅವ್ರ ತಪ್ಪು, ಅವ್ರ ಪಕ್ಷದೊಳಗಿನ ಒಂದು ಮೇಲಾಟ ಯಾರ ಕೈ ಮೇಲಾಗತ್ತೆ, ಅವ್ರ ಪ್ರಯತ್ನ ಮಾಡ್ಕೊಂಡು ಹೋಗಲಿ. ನಾನು ಯಾಕೆ ಈ ಮಾತುಗಳನ್ನ ಉಲ್ಲೇಖಿಸಿದೆ ಅಂತಂದರೆ, ಕಿತ್ತಾಟ ಎಷ್ಟು ತೀಕ್ಷ್ಣವಾಗಿದೆ ಅನ್ನೋದು ಕೇಳ್ತಿದ್ದೀನಿ ನಿಮಗೆ. ಕಿತ್ತಾಟ ಭಾಳ ತೀಕ್ಷ್ಣವಾಗಿದೆ ಮತ್ತು ಅದು ಸೌಜನ್ಯದ ಎಲ್ಲೇ ಮೀರಿದೆ. ಸಾರ್ವಜನಿಕ ಬದುಕಿನಲ್ಲಿ ಇರೋರು ಯಾರೇ ಆಗಲಿ, ಅವರು ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಬೇರೆ ಇನ್ಯಾರೋ ಇರ್ಬೋದು, ಪಬ್ಲಿಕ್ ಲೈಫಲ್ಲಿ ಇರೋರು ಮಾತಾಡಬಾರ್ದ ರೀತಿ ಒಳಗಡೆ ಮಾತಾಡ್ತಾ ಇದ್ದಾರೆ. ಅದನ್ನು ಯಾಕೆ ಕಂಟಿನ್ಯೂ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ? ಯಾಕೆ ಅದನ್ನು ಬ್ರೇಕ್ ಹಾಕಲಿಕ್ಕೆ ಪಕ್ಷಕ್ಕೆ ಆಗ್ತಾ ಇಲ್ಲ? ಪಕ್ಷದ ರಾಷ್ಟ್ರೀಯ ಹೈಕಮಾಂಡ್ಗೆ ಅದು ಬಹಳ ಶಕ್ತಿಶಾಲಿ, ಪ್ರಭಾವಶಾಲಿ ಹೈಕಮಾಂಡ್ ಅಂತ ಹೇಳ್ತಾರೆ, ಈಗ ಹೇಳ್ತಾ ಇದ್ರು. ಆಮೇಲೆ ಬಿ ಜೆ ಪಿ ಶಿಸ್ತಿನ ಪಕ್ಷ, ಅದನ್ನು ಕೂಡ ಹೇಳ್ತಾ ಇದ್ರು. ಈಗಲ್ಲ, ಬಿ ಜೆ ಪಿ ಹೈಕಮಾಂಡ್ ಸ್ಟ್ರಾಂಗ್ ಹೌದು, ಅದ್ರ ಬಗ್ಗೆ ಯಾವ ಡೌಟು ಇಲ್ಲ. ಆದರೆ ಕರ್ನಾಟಕದ ಮಟ್ಟಿಗೆ ಆ ರೀತಿ ಅನ್ನಿಸ್ತಾ ಇಲ್ಲ. ಕರ್ನಾಟಕದೊಳಗಡೆ ಬಿ ಜೆ ಪಿ ಬಹಳ ಒಂದು ಡಿವೈಡೆಡ್ ಹೌಸ್ ಆಗಿದೆ ಮತ್ತು ಅವ್ರ ಕಾರ್ಯಕರ್ತರ ಮೊರೇಲು ಭಾಳ, ನೈತಿಕ ಸ್ಥೈರ್ಯ ಅವ್ರದ್ದು ಭಾಳ ಕುಸಿದ್ಬಿಟ್ಟಿದೆ ಅವರು. ಏಕೆಂದರೆ ಅಂತಿಮವಾಗಿ ಇವರು ನಾಳೆ ಎಲ್ಲರೂ ಒಂದಾಗ್ತಾರೆ. ಇವರು ದೊಡ್ಡವರು ಈಗ ಒಂದೇ ಒಂದು ಸಿಂಪಲ್ಲಾಗಿ ಹೇಳ್ತೀನಿ. ಈಗ ವಿಜಯೇಂದ್ರ ಅವರನ್ನು ಚೇಂಜ್ ಮಾಡಬೇಕಾ ಅಥವಾ ಮಾಡಬಾರ್ದಾ, ಈ ಸಂಘರ್ಷ ನಡೀತಾ ಇದೆ. ಇನ್ನೊಂದು 2-3 ವಾರದೊಳಗಡೆ ಅದಕ್ಕೊಂದು ಕ್ಲಾರಿಟಿ ಬರುತ್ತೆ. ಅಕಸ್ಮಾತ್ ವಿಜಯೇಂದ್ರ ಅವರನ್ನು
ಚೇಂಜ್ ಮಾಡಲಿಕ್ಕಾಗಲ್ಲ, ಇವ್ರನ್ನೇ ಮುಂದುವರಿಸ್ತೀವಿ ಅಂತ ಏನಾದರೂ ತೀರ್ಮಾನ ಮಾಡಿದರೆ ಒಂದು ವೇಳೆ, ಗೊತ್ತಿಲ್ಲ, ಬಹುತೇಕ ಆ ಥರ ಆಗೋ ಸಾಧ್ಯತೆ ಜಾಸ್ತಿ ಇರ್ಬೋದು. ಅದು ಹಂಗೆ ಆಯಿತು ಅಂತ ತಿಳ್ಕೊಳ್ಳಿ. ಆ ರೀತಿ ಆಯಿತು ಅಂತಂದರೆ ಇವರೇನು ಇನ್ನೂ 3 ವರ್ಷ ಹಿಂಗೆ ಗಂಟ್ಲು ಹರ್ಕೊಂಡು ಒದರ್ಕೊಂಡು ಹೋಗ್ತಾರ? ಆಗಲ್ಲ. ಅವಾಗ ಹೆಂಗೆ ಅಡ್ಜಸ್ಟ್ ಆಗಬೇಕು, ಅದರಲ್ಲಿ ಹೆಂಗೆ ತಾವು ತಮ್ಮ ಲಾಭ ಮಾಡ್ಕೊಂಡು ಅದಕ್ಕೊಂದು ಫಾರ್ಮುಲಾ ಅದಕ್ಕೊಂದು ಫಾರ್ಮೆಟ್ ನೋಡ್ತಾರೆ. ಆಮೇಲೆ ಈ ಪ್ರಮುಖ ನಾಯಕರು ಯಾರಿದಾರಲ್ಲ, ಈಗ ಯಡಿಯೂರಪ್ಪ ಅವ್ರನ್ನ ಅಥವಾ ವಿಜೇಂದ್ರ ಅವ್ರನ್ನ ವಿರೋಧ ಮಾಡ್ತಾ ಇರುವಂಥ ಪ್ರಮುಖ ನಾಯಕರು ಸೀನಿಯರ್ ಲೀಡರ್ಗಳು ಅಂತಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಯಾರ್ಯಾರು ಈಗ ಮಾಜಿ ಮುಖ್ಯಮಂತ್ರಿಗಳು MP ಹೋಗಿ ಡೆಲ್ಲಿಗೆ ಹೋಗಿದ್ದಾರೆ. ಆಮೇಲೆ ಇಲ್ಲಿ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಂತ, ರಾಜ್ಯಾಧ್ಯಕ್ಷ ಸ್ಥಾನ ಆಗ್ಬೋದು ಅಥವಾ ಮುಖ್ಯಮಂತ್ರಿ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಯಾಕೆ ಆಗಬಾರ್ದು, ಇವೆಲ್ಲ ಅವರ ರಾಜಕಾರಣದಲ್ಲಿ ಭಾಳ ಸಹಜ. ಅವ್ರು ಯಾರ್ಯಾರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಒಂದು ವೇಳೆ ಏನಾದರೂ ಮತ್ತೆ ವಿಜೇಂದ್ರ ಮುಂದುವರಿಯೋದಾದರೆ ಅವರಿಗೆ ಒಂದು ಕ್ಲಿಯರ್ ಆಗುತ್ತೆ, ನಮಗಿನ್ನೇನು ನಮಗೆ ಇಲ್ಲ ಅವಕಾಶ ಇಲ್ಲ ಅಂತ. ಅವಾಗ ತಮ್ಮ ಮಕ್ಕಳನ್ನ ವಿಜೇಂದ್ರ ಜೊತೆಗೆ ಹೆಂಗೆ ಸೆಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅವ್ರ ಮಕ್ಕಳು ಹೌದು, ಬರೀ ಅವ್ರ ಕಾಲಕ್ಕೆ ತೀರೋಗಲ್ಲ, ಮುಂದುವರಿಬೇಕಲ್ಲ, ಅದು ಪರಂಪರೆ, ರಾಜಕಾರಣದ ಪರಂಪರೆ. ಅವರು ಏನು ನೀವು ಹೇಳ್ದಂಗೆ ಡೈನಾಸ್ಟಿ ಪಾಲಿಟಿಕ್ಸ್ನ ಮಾತಾಡ್ತಿದ್ರು, ಅದು ಕೂಡ ಅಷ್ಟೇ. ಅದು ಇನ್ನು ಮುಂದಕ್ಕೆ ಮಾತಾಡಲ್ಲ ಅಲ್ಲ, ಅದನ್ನೇ ಕುಟುಂಬ ರಾಜಕಾರಣದ ಬಗ್ಗೆ ಈಗಲೂ ಮಾತಾಡ್ತಾರೆ. ಅವ್ರ ಧೈರ್ಯ ಮೆಚ್ಚಬೇಕು. ಆದರೆ ಧೈರ್ಯ ಅಲ್ಲ, ಬಂಡತನನೋ ಧೈರ್ಯನೋ ಮೆಚ್ಚಬೇಕು. ಅವ್ರು ಈಗಲೂ ಮಾತಾಡ್ತಾರೆ. ಆದರೆ ಆ ರೀತಿಯ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡುವ ಯಾವ ನೈತಿಕತೆ ಕೂಡ ಅವ್ರಿಗೆ ಇಲ್ಲ. ದಿಸ್ ಇಸ್ ಟ್ರೂ. ಮುಂದೆ ಏನಾದರೂ ಚೇಂಜ್ ಆದರೆ ಅವರು ತಮ್ಮ ಮಕ್ಕಳನ್ನೇ ಅಡ್ಜಸ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಸತ್ಯ. ನೀವು ಬರೀ ಇಲ್ಲಿಂದ ಒಬ್ಬ MP ಆಗಿ ಹೋದವ್ರನ್ನ ಅಷ್ಟೇ ಹೇಳಿದ್ರಿ, ಇನ್ನೊಬ್ರು ಕೇಂದ್ರ ಸಚಿವರು ಭಾಳ ಎಲ್ಲ ಹೇಳಿದ್ದೇನೆ, ಪ್ರಯತ್ನ ಪಡ್ತಿದ್ದಾರೆ ಅಂತ. BJP ನಾಯಕರೊಬ್ಬರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ ನಿನ್ನೆ. ನೀವು MP ಮತ್ತು ಕೇಂದ್ರ ಸಚಿವರು ಅಂದರೆ ಅವರು ನವಗ್ರಹಗಳು ಅಂತ ಕರೆದ್ರು. BJP ನಾಯಕರೊಬ್ಬರು ನಿನ್ನೆ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು ನವಗ್ರಹಗಳು. ಈ ನವಗ್ರಹಗಳು ಅಂತ ಇದ್ದಾರೆ. ಹೌದು, BJP ಅವರು ಈ ಥರ ಭಾಳ ಅದ್ಭುತವಾಗಿ ಮಾತಾಡ್ತಾರೆ, ನವಗ್ರಹಗಳು. ಅವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು. ನೀವು 9 ಜನ ಅಂತ ನನಗೆ ಆ ಪದ ಕೂಡ ಇಷ್ಟ ಆಯಿತು. ಹೌದು, ಇಷ್ಟ ಆಯ್ತು. ಈಗ ಚೆನ್ನಾಗಿ ಮಾತಾಡಿದ್ರು. ಇವ್ರನ್ನ ಸೀನಿಯರ್ ಲೀಡರ್ಗಳು ಯಾರು ಇಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ಬೋದು ಅಥವಾ ಯಾರನ್ನು ನಿಭಾಯಿಸಲಿಕ್ಕೆ ವಯಸ್ಸಿನಲ್ಲಿ ಕಿರಿಯರಾಗಿರುವಂಥ ವಿಜೇಂದ್ರ ಅವ್ರಿಗೆ ಆಗೋದಿಲ್ವೋ ಅಂಥವ್ರನ್ನೆಲ್ಲರೂ MP ಮಾಡಿ ಅವರು ಡೆಲ್ಲಿಗೆ ಕರೆಸ್ಕೊಂಡ್ರು. ಭಾಳ ಮಂದಿ, ನೀವು ನೋಡಿ, ಒಬ್ಬರು ಇಬ್ಬರು ಅಲ್ಲ, ಕೆಲವರು ಮೊದಲಿಂದನೂ ಇದ್ರು. ನೀವು ಕೊಡಿ ನವಗ್ರಹಗಳ ಬಗ್ಗೆ ಒಂದೆರಡು. ಅಲ್ಲಲ್ಲ, ಕೆಲವರು ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಇವರೆಲ್ಲ ಮೊದಲಿಂದ MP ಆಗಿದ್ದವರು. ಅದಲ್ಲದೆ ಈಗ ಬಸವರಾಜ ಬೊಮ್ಮಾಯಿ ಅವರು ಹೋದರು, ಗೋವಿಂದ ಕಾರಜೋಳ ಹೋದರು, ಸೋಮಣ್ಣ ಹೋದರು. ಈ ಥರದವರು ಒಂದು ದೊಡ್ಡ ಲಿಸ್ಟ್ ಇದೆಯಲ್ಲ, ಇವರೆಲ್ಲರನ್ನೂ ಅಲ್ಲಿ ಕರೆಸ್ಕೊಂಡ್ರು. ಏನು ಅಂತಂದರೆ ಇವರು MP ಡೆಲ್ಲಿಗೆ ಬರಲಿ. ಕರ್ನಾಟಕದೊಳಗಡೆ ಈಗ ಸದ್ಯಕ್ಕಂತೂ 4 ವರ್ಷ ಈಗ ವಿರೋಧ ಪಕ್ಷವನ್ನು ಇದ್ಕೊಂಡು ಅವರು ಸರ್ಕಾರವನ್ನು ಟೀಕೆ ಮಾಡಲಿ, ಪಕ್ಷ ಸಂಘಟನೆ ಮಾಡಲಿ, ನೆಕ್ಸ್ಟ್ ಎಲೆಕ್ಷನ್ ರೆಡಿ ಆಗಲಿ. ಸದ್ಯಕ್ಕಂತೂ ಇಮಿಡಿಯೇಟ್ಲಿ ಆಗಬೇಕಾಗಿದ್ದು ಕರ್ನಾಟಕದಲ್ಲಿ BJPಗೆ ಏನೂ ಇಲ್ಲ ಅಂತ BJP ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಇಷ್ಟೆಲ್ಲ ಅಶಿಸ್ತಿನ ನಾಚ್ ಆದರೂ ಕೂಡ ಅವ್ರು ಮಾತಾಡ್ತಾ ಇಲ್ಲ. BJPಯಲ್ಲಿ ಈ ರೀತಿ ಇರ್ಲಿಕ್ಕೆ ಸಾಧ್ಯನಾ? ಅದು ಈಗಿನ ಹೈಕಮಾಂಡ್ ಕೆಳಗೆ ಇಲ್ಲ, ಈಗ ಮೊದಲಿಂದನೂ ಕೂಡ BJP ಸ್ವಲ್ಪ ಇಂಥ ವಿಷಯಗಳಲ್ಲಿ ಯಾರು ಕೂಡ ಬಹಿರಂಗವಾಗಿ ಅಶಿಸ್ತು ಪ್ರದರ್ಶನ ಮಾಡೋದು ಅದೆಲ್ಲ ಭಾಳ ಕಡಿಮೆ ಇತ್ತು. ಬಟ್ ಈಗ ಅವ್ರಿಗೆಲ್ಲ ಅದಕ್ಕೊಂದು ಸಮರ್ಥನೆ ಇದೆ. ಅದಕ್ಕೂ ಕೂಡ ಅವ್ರ ಕಡೆ ಏನಂದರೆ ಅವಾಗೆಲ್ಲ ಪಕ್ಷ ಚಿಕ್ಕದಾಗಿತ್ತು, ಈಗ ನಮ್ಮ ನೆಲೆ ವಿಸ್ತರಣೆ ಆಗಿದೆ, ಎಲ್ಲ ಸಮಸ್ಯೆನೂ ಜಾಸ್ತಿ ಆಗಿದೆ. ಸಮಸ್ಯೆಗಳು ಜಾಸ್ತಿ ಆಗಿದೆ. ಮತ್ತು ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಲ್ಲಿ ಸಮಸ್ಯೆಗಳಿರ್ತವೆ. ಎಲ್ಲ ವಿಚಾರಧಾರೆ ಅಂತವರು, ಎಲ್ಲ ಪ್ರಾದೇಶಿಕ ಬೇರೆ ಬೇರೆ ಕಡೆಯಿಂದವರು, ಎಲ್ಲ ಜಾತಿ ಧರ್ಮಗಳು. ಮತ್ತು ಇನ್ನೊಂದು ಸಮರ್ಥನೆಯೂ ಇದೆ, ಇಲ್ಲ ಈಗ ಬೇರೆ ಬೇರೆ ಪಕ್ಷದವ್ರು ಬಂದುಬಿಟ್ರು, ಹಾಗಾಗಿ ಸಮಸ್ಯೆ ಈ ಥರ ಅವ್ರಿಗೆ ಈ ನಮ್ಮ ಕಲ್ಚರ್ ಅಡ್ಜಸ್ಟ್ ಆಗ್ತಿಲ್ಲ ಆ ಕಾರಣಕ್ಕೆ. ಅಲ್ಲ, ಸಮರ್ಥನೆ ಏನಾದರೂ ಇದ್ದೇ ಇದೆ, ಅದೆಲ್ಲ ಇದೆ. ಆದರೆ BJPಯಲ್ಲಿ ನಡೀತಾ ಇರಲಿಲ್ಲ ಈ ಥರ. ಈಗ ಭಾಳ ಓಪನ್ ಆಗಿ ನಡೀತಾ ಇದೆ. ಯಾರೂ ಏನೂ ಮಾಡಲಾರದ ಸ್ಥಿತಿಗೆ ಬಂದುಬಿಟ್ಟಿದೆ. ಯತ್ನಾಳ್ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಅವರಲ್ಲಿ ಡಿಸಿಪ್ಲಿನ್ ಕಮಿಟಿ ಎದುರುಗಡೆ ಹಾಜರಾಗಿ ಹೊರಗಡೆ ಬಂದಾಗ ಏನು ಹೇಳಿದರು, ನನಗಿನ್ನು ಮುಂದೆ ಮಾತಾಡಬೇಡ ಅಂತ ಹೇಳಿದರೆ ನಾನು ಮಾತಾಡಲ್ಲ ಅಂತಂದರು. ಅದು ಒಂದು ಮಾತು ಅಂದು ಈಗ ಮತ್ತೆ ಮಾತಾಡ್ತಾ ಇದ್ದಾರೆ. ಮತ್ತು ಓಪನ್ ಆಗಿ ಅಶಿಸ್ತು ಹೆಂಗಂದರೆ ನನಗೆ ಮಾತಾಡಬೇಡ ಅಂತ ಹೇಳಿದರೆ ನಾನು ಮಾತಾಡೋ, ಇನ್ಮೇಲೆ ರಮೇಶ್ ಜಾರಕಿಹೊಳಿ ಮಾತಾಡ್ತಾರೆ ಅಂತ. ಇಷ್ಟು ಓಪನ್ ಆಗಿ ಅಂದರೆ ಹಂಗೂ ಹೇಳ್ಬೋದು. ಇಲ್ಲ, ನಮ್ಮಲ್ಲಿ ಡೆಮೋಕ್ರಸಿ ಭಾಳ ಇದೆ ಪಕ್ಷದೊಳಗಡೆ.
ಅಂತೂ ಕೂಡ ಅದಕ್ಕೊಂದು ನೀವು ಸಮರ್ಥನೆ ಮಾಡ್ಕೊಳ್ಬೋದು. ಆದರೆ ನಿಜವಾಗ್ಲೂ ಅದಲ್ಲ. ನಿಜವಾಗ್ಲೂ ಏನಾಗಿದೆ ಅಂತಂದರೆ, ಒಂದು ರೀತಿ ನಿಜ, ಯಾರ್ಯಾರನ್ನೂ ಅವರು ಬೇರೆ ಬೇರೆ ಪಕ್ಷದಲ್ಲಿ ಇರೋರನ್ನೆಲ್ಲ ಕರ್ಕೊಂಡು ಬಂದು ಅಧಿಕಾರಕ್ಕೋಸ್ಕರ ಅದನ್ನು ನೆಲೆ ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಅದು ಸ್ವಲ್ಪ ಐಡಿಯಾಲಜಿ ಎಲ್ಲ ಡೈಲ್ಯೂಟ್ ಆಗಿ ಹೋಯಿತು. ಆಮೇಲೆ ಏನಕ್ಕೇನೋ ಪ್ರಕಾರೇನ ಅಧಿಕಾರಕ್ಕೆ ಬರೋದೇ ಮುಖ್ಯ, ಒಂದು ಸರಿ ಅಧಿಕಾರ ಹಿಡಿದ್ಬಿಡೋಣ, ಆಮೇಲೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಬೋದು, ಈ ಥರದ್ದೆಲ್ಲ ನಾವು ನಿಧಾನಕ್ಕೆ ಸರಿ ಮಾಡ್ಕೊಂಡು ಹೋಗ್ಬೋದು ಅಂತ ಯೋಚನೆಯೂ ಮಾಡಿರ್ಬೋದು. ಅದಕ್ಕೋಸ್ಕರ ಈ ಎಲ್ಲ ಅಶಿಸ್ತನ್ನು ಸಹಿಸ್ಕೊಂಡು ಎಲ್ಲರೂ ಸುಮ್ಮನೆ ಕೂತಿದ್ದಾರೆ. ಆನ್ ಸೀರಿಯಸ್ ನೋಟು ಏನಂತಂದರೆ, ಈಗ ನೋಡಿ, ನಾವು ಇಷ್ಟೊತ್ತು ರಮೇಶ್ ಜಾರಕಿಹೊಳಿ, ಯತ್ನಾಳು ಅವರ ಮಾತುಗಳು ಅಥವಾ ಅವರ ಬಹಿರಂಗವಾಗಿ ಅವರ ನಡೆಗಳ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಕಡೆ ನನಗೆ ಇದನ್ನು BJP ನಾಯಕರೊಬ್ಬರೇ ಹೇಳಿದ್ರು, ಏನಂತಂದರೆ ವಿಜಯೇಂದ್ರ ಅವರು ಕೂಡ ಅವ್ರಿಗಿನ್ನ ವಯಸ್ಸಿನಲ್ಲಿ ಅನುಭವದಲ್ಲಿ ಹಿರಿಯರಾದವ್ರ ಜೊತೆಗೆ ಒಂದು ಚರ್ಚೆ ಮಾಡುವಂಥ ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ, ಅದರಿಂದಾಗಿ ಇದು ಇಷ್ಟು ಸಮಸ್ಯೆ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದರು. 100% ಸತ್ಯ. ವಿಜೇಂದ್ರ ಇನ್ಎಕ್ಸ್ಪೀರಿಯನ್ಸ್ಡು. ಅವ್ರಿಗೆ ಅವ್ರ ತಂದೆಗೆ ಇದು ಇರ್ಬೋದು, ಆದರೆ ಇವ್ರಿಗೆ ಅದೇನು ಆ ಥರದ ಅನುಭವ ಇಲ್ವಲ್ಲ. ವಿಜೇಂದ್ರ ಈಸ್ ಎ ಇನ್ಎಕ್ಸ್ಪೀರಿಯನ್ಸ್ಡ್ ಪ್ರೆಸಿಡೆಂಟ್, ವಯಸ್ಸಿನಲ್ಲಿ ಕಡಿಮೆ ಇರೋರು, ಸಣ್ಣವರು. ಭಾಳಷ್ಟು ಜನ ಅವ್ರಿಗಿಂತ ಹೆಚ್ಚು ಸೀನಿಯರ್ಗಳಿದ್ದಾರೆ, ಭಾಳ ವರ್ಷ ಕೆಲಸ ಮಾಡಿದವರಿದ್ದಾರೆ, ಭಾಳ ವರ್ಷ. ಆದರೆ ವಿಜೇಂದ್ರ ಅವ್ರಿಗೆ ಯಡಿಯೂರಪ್ಪ ಅವರ ಮಗ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗಿದೆ ಪಾಲಿಟಿಕ್ಸಲ್ಲಿ. ಆಮೇಲೆ ಬೇರೆ ಬೇರೆ ಕಡೆ ಹೋದಾಗ ಅವ್ರಿಗೆ ಸಿಗ್ತಾ ಇರುವಂಥ ಒಂದು ರೆಸ್ಪಾನ್ಸ್ ಕೂಡ ಬಹಳಷ್ಟು BJPಯ ಉಳಿದ ನಾಯಕರಿಗೆ ಇಡೀ ರಾಜ್ಯದಲ್ಲಿ ಸಿಗಲ್ಲ. ಅದು ಒಂದು ಕಾರಣ ಇರ್ಬೋದು ಅವ್ರನ್ನ ಅಧ್ಯಕ್ಷರನ್ನು ಮಾಡಿದ್ದು. ಆದರೆ ಈ ಥರದ ಒಂದು ಅವಕಾಶ ಸಿಕ್ಕಾಗ ಯಾವ ರೀತಿ ಎಲ್ಲರನ್ನೂ ಕರೆದುಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅನ್ನೋದನ್ನು ಅವರು ಮಾಡಬೇಕಾಗಿತ್ತು, ಅದನ್ನೇ ಮಾಡಲಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಇವರೊಂದು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಬಿಜಾಪುರದ್ದು ಪ್ರೋಟೋಕಾಲ್ ಪ್ರಕಾರನಾದರೂ ಬಿಜಾಪುರದ ಸ್ಥಳೀಯ ಶಾಸಕರನ್ನ ಅಲ್ಲಿ ಆ ಪಟ್ಟಿಯಲ್ಲಿ ಇರಬೇಕಿತ್ತು, ಅವ್ರ ಹೆಸರು ಬಿಟ್ಟಿರಲಿಲ್ಲ. ಅಂದರೆ ಇವರ ಬೇರೆ ವೈಯಕ್ತಿಕ ಏನೋ ಈಗೋ ಕಾರಣಕ್ಕೆ ಅಥವಾ ಮತ್ತಿನ್ನೊಂದು ಕಾರಣಕ್ಕೆ ಅವ್ರನ್ನ ಮಾಡದಿರೋದು ಒಂದು ಸಹಜವಾಗಿ ಅವ್ರ ಮೇಲೆ ಒಂದು ಅನುಮಾನ ಬರೋ ಥರ ಅಲ್ಲಲ್ಲ, ಅದು ಸತ್ಯ. 100% ಅದು ತಪ್ಪು. ನಾನು ಮೊದಲೇ ಹೇಳಿದ್ನಲ್ಲ, ಈ ವಿಜೇಂದ್ರ ಕೂಡ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ವಿಫಲರಾಗಿದ್ದಾರೆ. ಜೊತೆಗೆ ತಮ್ಮದೇ ಆದಂಥ ಒಂದು ಗುಂಪಿದೆ, ಅವ್ರದ್ದೊಂದು ಗುಂಪಿದೆ. ಅವು ಯಾರು ಏನು ಉಪಯೋಗಕ್ಕೆ ಬರುವಂಥ ಜನ ಅಲ್ಲ, ಅಂಥವ್ರದ್ದೊಂದು ಗುಂಪಿದೆ. ಆ ಗುಂಪಿನವ್ರಿಗೆ ಅವರು ಹೆಚ್ಚು ಬೆಲೆಯನ್ನು ಕೊಡ್ತಾ ಇದ್ದರು ಆರಂಭದೊಳಗಡೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು. ಈಗ ಯತ್ನಾಳ್ ಅವ್ರ ಜೊತೆಗೆ ಏನೋ ಪರ್ಸ್ನಲ್ ಆಗಿ ಇರ್ಬೋದು, ಅವ್ರೇನೋ ಅದೇನೋ ಕತೆ ಇದೆ, ಯಾಕೆ ಇಲ್ಲ ಇರ್ಬೋದು. ಆದರೆ ನೀವು ಒಂದು ಸಂಘಟನೆಯನ್ನು, ಪಕ್ಷವನ್ನು ಮುನ್ನಡೆಸೋರಾಗಿ ನೀವು ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡ್ಬೇಕಲ್ವ. ನಾನು ಅದನ್ನೇ ಹೇಳ್ತಾ ಇರೋದು ಏನಂದರೆ, ಯತ್ನಾಳ್ ಜೊತೆಗೆ ಪರ್ಸ್ನಲ್ ಇರ್ಬೋದು. ಯತ್ನಾಳ್ ಇವರನ್ನ ಭಾಳ ಹಿಗ್ಗಾಮುಗ್ಗ ಬಾಯಿಗೆ ಬಂದಂಗೆ ಏಕವಚನಲ್ಲೇ ಬೈತಾ ಇದ್ದಾರೆ. ಯತ್ನಾಳ್ ಜೊತೆಗೇನೋ ಪ್ರಾಬ್ಲಮ್ ಇರ್ಬೋದು. ಆದರೆ ಉಳಿದೋಗಿ ಭಾಳಷ್ಟು ಜನ ಇನ್ನೂ ಇದ್ದಾರಲ್ಲ, ಅವರು ಕೂಡ ಈಗ ಇವ್ರ ಜೊತೆಗಿಲ್ವಲ್ಲ, ಇವ್ರ ವಿರೋಧಿ ಗುಂಪಿನಲ್ಲಿದ್ದಾರಲ್ಲ, ಅವರು ಮುನ್ಸ್ಕೊಂಡಿದ್ದಾರಲ್ಲ. ಅವ್ರು ಯಾಕೆ ಮುನ್ಸ್ಕೊಂಡ್ರು? ನೀವು ಯತ್ನಾಳ್ ಬಿಡಿಯಪ್ಪ, ಪರ್ಸ್ನಲ್ ಆಗಿ ನಿಮ್ದೇನೋ ವೈಯಕ್ತಿಕ ದ್ವೇಷ ಇದೆ, ಮೊದಲೇನೂ ಇತ್ತು. ಇವರು ತಂದೆ CM ಆಗಿದ್ದಾಗ ಅವಾಗೇನೋ ಸ್ಟಾರ್ಟ್ ಆಯಿತು ಏನೋ ಪ್ರಾಬ್ಲಮ್ಮು, ಅವಾಗಲಿಂದ ಅದಿದೆ. ಬಟ್ ಉಳಿದವ್ರನ್ನಾದರೂ ವಿಶ್ವಾಸಕ್ಕೆ ತೊಗೋದಾಗಿತ್ತಲ್ಲ, ಉಳಿದವ್ರನ್ನೂ ತೊಗೊಳ್ಳಿಲ್ಲ ನೀವು. ನಿಮ್ಮ ಇಲ್ಲಿ ನೋಡಿ, ಆ್ಯಕ್ಚುಲಿ ರಮೇಶ್ ಜಾರಕಿಹೊಳಿ ಅವರು ಅದು ಆಪರೇಷನ್ ಕಮಲ ಮಾಡಿ ತಪ್ಪ ಸರಿನ ಅದು ಬೇರೆ ವಿಷಯ. ಅವ್ರ ಪಾಯಿಂಟಲ್ಲಿ ಒಂದು ಲಾಜಿಕ್ ಇದೆ, ಏನಂತಂದರೆ ನಾನು ಬಂದಿದ್ದರಿಂದ ತಾನೇ ಯಡಿಯೂರಪ್ಪ CM ಆಗಿದ್ದು ಅಂತ ಅಲ್ವಾ, ಅದು ಸತ್ಯ ಅದು. ಸೊ ಅವ್ರನ್ನ ಏನೋ ಕಾರಣಕ್ಕೆ ವ್ಯತ್ಯಾಸಗಳಾಗಿರ್ತವೆ, ಭಿನ್ನಾಭಿಪ್ರಾಯಗಳು ಬಂದಿರ್ತವೆ, ಕೆಲವೊಮ್ಮೆ ತಪ್ಪು ಗ್ರಹಿಕೆಗಳಾಗಿರ್ತವೆ. ಕರೆದು ಮಾತಾಡಿ ಏನಾದ್ರು ವಿಶ್ವಾಸಕ್ಕೆ ತೆಗೆದುಕೊಂಡಿರ್ತಾನೆ. ನಿಮ್ಮ ಇಶ್ಯೂ ಏನು ಅಂತ ಕೇಳಿದ್ರೆ ಮತ್ತು ಈ ವಿಷಯದಲ್ಲಿ ಏನಾಗುತ್ತೆ, ಇವರೇ ಅಪ್ರೋಚ್ ಮಾಡಬೇಕಾಗತ್ತೆ. ಒಂದು ವಯಸ್ಸಿನಲ್ಲಿ ಚಿಕ್ಕವರು ಪೊಸಿಷನ್ ಅಲ್ಲ ಕರೆದು ಕೇಳಿ, ಅಧ್ಯಕ್ಷರ ಜವಾಬ್ದಾರಿ ಅದು. ಹಾಂ, ಈಗ ನೀವು ವಯಸ್ಸಿನಲ್ಲಿ ಚಿಕ್ಕವರು ದೊಡ್ಡವರು ಸೆಕೆಂಡರಿ. ದೊಡ್ಡವರಿದ್ರೆ ಇನ್ನೂ ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಚಿಕ್ಕವರಿದ್ರೂ ಕೂಡ ನೀವು ಅಧ್ಯಕ್ಷರಾಗಿ ಅವ್ರನ್ನ ಹೋಗಿ ನೀವು ರೀಚ್ ಔಟ್ ಮಾಡಬೇಕು. ಹೌದು, ನೀವೇ ಹೋಗ್ಬೇಕು, ಅವ್ರ ಕಡೆ ಹೋಗಿ ಮಾತಾಡಬೇಕು. ಆ ಕೆಲಸ ಇವ್ರು ಆರಂಭದೊಳಗಡೆ ಅದು ಟ್ರ್ಯಾಕ್ ತಪ್ಪಿ ಹೋಗ್ಬಿಟ್ಟಿದೆ. ಅಧ್ಯಕ್ಷರಾಗಿ ಅದು ರಿಯಲೈಸ್ ಆಗಲಿಕ್ಕೆ ಬಹುಶಃ ಅವ್ರಿಗೆ ಒಂದು 6 ತಿಂಗಳಾಯಿತು. 6 ತಿಂಗಳು ಆದ ನಂತರ 6 ತಿಂಗಳು ಆದ ನಂತರ ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಕೆಲವು ಕಡೆಗಳಲ್ಲಿ ಅವರು ಮಾಡಿದರು ಅಂತ ಹೇಳ್ತಾರೆ. ಅದು ಪ್ರಯೋಜನ ಆಗ್ತಾ ಇಲ್ಲ. ಯಾಕಂತಂದರೆ ಎಲ್ಲರಿಗೂ 2028 ಕಾಣ್ತಾ ಇತ್ತು. ಈಗ
ಇನ್ನೊಂದು 3 ವರ್ಷದ ಅವಧಿಗೆ ವಿಜೇಂದ್ರ ಮುಂದುವರೆದು ಬಿಟ್ಟರೆ ನೆಕ್ಸ್ಟ್ ಇಲೆಕ್ಷನ್ನು ಅವ್ರ ಅಧ್ಯಕ್ಷತೆ ಒಳಗಡೆನೆ ಎದುರಿಸ್ಬೇಕಲ್ಲ. ಈಗ ಆಲ್ರೆಡಿ ಸೀನಿಯರ್ ಅಂತ ಆದವರು ಅನೇಕ ಜನ ನಾಯಕರುಗಳು ಯಾರ್ಯಾರಿಗಾರು ಪಕ್ಷದ ಅಧ್ಯಕ್ಷ ಸ್ಥಾನನೋ ವಿರೋಧ ಪಕ್ಷದ ಸ್ಥಾನನೋ ಮುಖ್ಯಮಂತ್ರಿ ಸ್ಥಾನನೋ ಆಸೆ ಇಟ್ಕೊಂಡು ಕೂತಿರುವಂಥ ಭಾಳಷ್ಟು ಜನ ಸೀನಿಯರ್ಗಳಿಗೆ ಇದು ಯಡಿಯೂರಪ್ಪ ಅವರು ಹೋದ ನಂತರ ಮತ್ತೆ ಅವರು ಮಗನನ್ನು ಪ್ರತಿಷ್ಠಾಪನೆ ಮಾಡಿ ಹೋಗಿಬಿಟ್ರೆ ಇನ್ನು ಮಗಗೆ ಇನ್ನೂ ವಯಸ್ಸು ಕಡಿಮೆ ಇದೆ, ಚಿಕ್ಕವರು, ಇನ್ನೊಂದು 20-25 ವರ್ಷ ಮತ್ತಿಗೆ ಇಲ್ಲಿವರೆಗೂ ನಾವು ಯಡಿಯೂರಪ್ಪ ಅವ್ರ ನೆರಳಿನೊಳಗೆ ರಾಜಕಾರಣ ಮಾಡಿದ್ವಿ, ಇನ್ನು ಮಗನ ನೆರಳಿನೊಳಗೆ ರಾಜಕಾರಣ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಅವ್ರ ಕಡೆ ಇದೆ. ಅವರ ಆತಂಕದಲ್ಲಿ ಅರ್ಥ ಇದೆ, ಇಲ್ಲ ಅಂತಲ್ಲ. ಆಮೇಲೆ ಒಂದು ಪಕ್ಷದ ಪಾಯಿಂಟ್ ಆಫ್ ವ್ಯೂನಿಂದ ನೀವು ನೋಡಿದಾಗ ಕೂಡ ಯಾರೋ ಒಬ್ಬ ವ್ಯಕ್ತಿ ನಮ್ಮ ವ್ಯಕ್ತಿಯನ್ನು ನಂಬ್ಕೊಂಡು ನೀವೆಷ್ಟು ವರ್ಷ ರಾಜಕಾರಣ ಮಾಡಿಲ್ಲ. ಆಕ್ಚುಲಿ ನೋಡಿ, ಬಿಜೆಪಿ ಈಗಾಗಲೇ ಅನುಭವಿಸ್ತಿದೆ ಆ ಪರಿಸ್ಥಿತಿನ. ಯಡಿಯೂರಪ್ಪ ಅವ್ರನ್ನ ಮೇಲೆ ಡಿಪೆಂಡ್ ಆಗಿದ್ದರಿಂದ ಈಗ ಈ ಥರ ಪರಿಸ್ಥಿತಿ ಇದೆ. ಹೌದು, ನಾಳೆ ಬಹುಶಃ ಸಿದ್ದರಾಮಯ್ಯ ಅವ್ರು ನಂಬ್ಕೊಂಡಿರೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲೂ ಇದೇ ಪರಿಸ್ಥಿತಿ ಬರ್ಬೋದು, ಯಾವುದೇ ಪಾರ್ಟಿ ಆಗಲಿ. ಹಾಂ, ಸೊ ಅಂದರೆ ಒಂದು ವ್ಯಕ್ತಿ ಕೇಂದ್ರಿತವಾದರೆ, ವ್ಯಕ್ತಿ ಮೇಲೆ ಅವಲಂಬಿತ ಆದರೆ ಆಬ್ವಿಯಸ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಿರ್ತವೆ. 100% ಅದು ಆ ಒಂದು ಯಾಕಂದರೆ ಪಾರ್ಟಿ ನೀವು ನೆಕ್ಸ್ಟ್ ಜನ್ರೇಷನ್ ಲೀಡರ್ಗಳನ್ನು ಬೆಳೆಸಬೇಕು. ಪಾರ್ಟಿ ಅಂತಂದರೆ ಯಾರೋ ಒಬ್ಬ ವ್ಯಕ್ತಿ ಅವ್ರು ಇರೋವರೆಗೂ ಪಾರ್ಟಿ, ಅವ್ರು ಹೋದ ನಂತರ ಪಾರ್ಟಿ ಪೂರ್ತಿ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಜೀರೋಗೆ ಬಂದು ನಿಲ್ಲತ್ತೆ ಅಂತಂದಾದರೆ ಏನು ಸಂಘಟನೆ ಅಂತ ಯಾಕೆ ಅನ್ಬೇಕು? ಸಂಘಟನೆ ವ್ಯಕ್ತಿ ಯಾರು ಇರ್ತಾರೋ ಬಿಡ್ತಾರೋ ಅವ್ರು ಹೋಗ್ತಾರೋ ಇವ್ರದ್ದು ಮುಂದುವರಿಯೋಂಗಿರ್ಬೇಕಲ್ಲ ಸಂಘಟನೆ. ಅಂದರೆ ನೀವು ನೆಕ್ಸ್ಟ್ ಲೀಡರ್ಗಳನ್ನು ಬೆಳೆಸಬೇಕು. ಇಷ್ಟು ವರ್ಷ BJP ಒಳಗಡೆ ಅದನ್ನು ಮಾಡಿಲ್ಲ. ಹೌದು, BJP ಒಳಗಡೆ ಯಡಿಯೂರಪ್ಪ ಕಳೆದ ಒಂದು 2-2.5 ದಶಕದಿಂದ ಯಡಿಯೂರಪ್ಪ ಕರ್ನಾಟಕದ BJPಯನ್ನು ಕಂಪ್ಲೀಟ್ ಡಾಮಿನೇಟ್ ಮಾಡಿದರು. ಇದು ಪಾಸಿಟಿವ್ ನೆಗೆಟಿವ್ ನೀವು ಹೆಂಗಾದರೂ ತಗೊಳ್ಳಿ, ಅದಕ್ಕೆ ಪಾಸಿಟಿವ್ ಆಗಿನೂ ಇದೆ, ನೆಗೆಟಿವ್ ಆಗಿನೂ ಇದೆ. ಹೌದು, ಕಂಪ್ಲೀಟ್ ಅವ್ರು ಡಾಮಿನೇಟ್ ಮಾಡಿದ್ರು. ಎಲ್ಲ ಬೆಳವಣಿಗೆಗಳು ಆ ಥರದ ಎರಡು ಮುಖಗಳಿರ್ತಾವೆ. ಎಲ್ಲ ಅವ್ರು ಡಾಮಿನೇಟ್ ಮಾಡಿದ್ರು. ಅವರು ಹೇಳ್ದಂಗೆ ನಡೀತಿತ್ತು. ಆದರೆ ಅವ್ರ ಕಾರಣಕ್ಕೇ ಪಕ್ಷ ಅಧಿಕಾರಕ್ಕೆ ಬಂತು, ಅಥವಾ ಪಕ್ಷ ಇಷ್ಟೊಂದು ಬೆಳೆಯಲಿಕ್ಕೂ ಅವ್ರ ಕಾರಣ, ಅವರು ಹೋರಾಟ, ಅವ್ರ ಪ್ರಯತ್ನ, ಇದೆಲ್ಲವೂ ಇದೆ ಅಲ್ಲ. ಅವರು ಅದರಿಂದ ಪಕ್ಷಕ್ಕೂ ಕೇವಲ ಯಡಿಯೂರಪ್ಪ ಲಾಭ ತಗೊಂಡಿಲ್ಲ, ಪಕ್ಷಕ್ಕೂ ಅದರಿಂದ ಲಾಭ ಆಗಿದೆ. ಇಲ್ಲಿ ಒಂದು ಅಂಶ ಗಮನಿಸ್ಬೇಕಿರೋದೇನೆಂದರೆ, ಯಾಕೆ ಯಡಿಯೂರಪ್ಪ ಅವರಿಂದ ಸಾಧ್ಯ ಆಯಿತು ಅಂತಂದರೆ, ಓಕೆ ಎಲ್ಲರೂ ಒಳಗೊಳ್ಳುವ ಆ ಗುಣದಿಂದ, ಆದರೆ ಅವ್ರ ಮಗನಲ್ಲಿ ಅದು ಕಾಣಿಸ್ತಿಲ್ಲ ಅಂತ. ಅಪ್ಪ ಮಗ ಒಂದೇ ಥರ ಇರಬೇಕು ಅಂತ ಎಲ್ಲಿದೆ? ಹೌದು. ಈಗ BJP ಇಡೀ ದೇಶದ BJP ಈಗ ಯಾರ ಕೈ ಒಳಗಡೆ ಇದೆ? ಅವ್ರ ಹಿಂದೆ ಇದ್ದವರು BJPಯನ್ನು ಹೆಂಗೆ ನಡೆಸ್ತಾ ಇದ್ರು, ಅವ್ರು ನಡೆಸ್ದಂಗೆ ಇವ್ರು ನಡೆಸ್ತಾ ಇಲ್ಲ. ಈಗ ಇವ್ರು ನಡೆಸ್ದಂಗೆ ಮುಂದೆ ಬರೋರು ನಡೆಸ್ಲಿಕ್ಕಿಲ್ಲ. ವ್ಯಕ್ತಿಗಳು ಬದಲಾದಂಗೆ ನಿಮ್ಮದಲ್ಲಿ ಅವರ ಶೈಲಿ ಬದಲಾಗತ್ತೆ, ಅವ್ರ ವಿಚಾರಗಳ ಅಪ್ರೋಚ್ ಬದಲಾಗತ್ತೆ, ಎಲ್ಲವೂ ಕೂಡ ಬದಲಾಗತ್ತೆ. ವಿಜೇಂದ್ರ ಅವ್ರಿಗೆ ಬಹುಶಃ ಯಡಿಯೂರಪ್ಪ ಅವ್ರಿಗಿರುವಂಥ ಕೆಲವು ಪಾಸಿಟಿವ್ ಸಂಗತಿಗಳು ಈ ವಿಜೇಂದ್ರ ಅವರಲ್ಲಿ ಇರಲಿಕ್ಕಿಲ್ಲ. ಯಡಿಯೂರಪ್ಪ ಅವ್ರಿಗಿರೋ ಕೆಲವು ನೆಗೆಟಿವ್ ಸಂಗತಿಗಳು ಇವ್ರ ಕಡೆ ಇರಲಿಕ್ಕಿಲ್ಲ. ಅವ್ರಕ್ಕಿಂತ ಕೆಲವು ವಿಷಯಗಳಲ್ಲಿ ಇವರು ಚೆನ್ನಾಗೂ ಇರ್ಬೋದು. ಹೌದೌದು, ಗೊತ್ತಿಲ್ಲ ನಮಗೆ. ಯಾವುದನ್ನು ಕೂಡ ನೀವು ಏನು ನಾವು ಸಾಮಾನ್ಯವಾಗಿ ನಾವು ಎಲ್ಲರೂ ಕೂಡ ನೋಡುವ ರೀತಿನೇ ಹಂಗಿರುತ್ತೆ. ನಾವು ಇಮ್ಮಿಡಿಯೇಟ್ಲಿ ಏನು ಮಾಡ್ತೀವಿ, ಅವರನ್ನು ಹೋಲಿಸಿ ಕಂಪೇರ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅಭಿಷೇಕ್ ಬಚ್ಚನ್ ಯಾಕೆ ಫೇಲ್ ಆದರೆ ಅಂದರೆ ಎಲ್ಲರೂ ಅಮಿತಾಬ್ ಬಚ್ಚನ್ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸಚಿನ್ ತೆಂಡೂಲ್ಕರ್ ವಿಷಯದಲ್ಲೂ ಮಗ ಅರ್ಜುನ್ ಹಿಂಗೆ ಆಗೋದು. ಈಗ ನೀವು ಅವನಲ್ಲೊಬ್ಬ ಇಂಡಿವಿಜುವಲ್ ವ್ಯಕ್ತಿಯಾಗಿ, ಇಂಡಿವಿಜುವಲ್ ಪ್ಲೇಯರ್ ಆಗಿ, ಇಂಡಿವಿಜುವಲ್ ಆ್ಯಕ್ಟರ್ ಆಗಿ, ಇಂಡಿವಿಜುವಲ್ ಪೊಲಿಟಿಷಿಯನ್ ಆಗಿ ನಾವು ನೋಡೋದೇ ಇಲ್ಲ. ನಾವು ಅವ್ರ ಅಪ್ಪನ ಜೊತೆ ಕಂಪೇರ್ ಮಾಡ್ತೀವಿ. ಅವ್ರ ತಂದೆ ಹಿಂಗಿದ್ರು, ಇವ್ರು ಹಿಂಗಿದ್ದಾರೆ ಹಂಗೆ ಇಲ್ಲ. ಅವರೇ ಬೇರೆ ಇವರೇ ಬೇರೆ, ಅವ್ರ ಕಾಲನೇ ಬೇರೆ ಇವ್ರ ಕಾಲನೇ ಬೇರೆ, ಅವ್ರು ಬೆಳೆದಂಥ ವಾತಾವರಣ ಬೇರೆ ಅವರು ಭಾಳ ಕಷ್ಟಪಟ್ಟು ಎಲ್ಲೋ ಒಂದು ಅಕ್ಕಿ ಮಿಲ್ಲಲ್ಲಿ ಕೆಲಸ ಮಾಡಿಕೊಂಡು ಕ್ಲರ್ಕ್ ಆಗಿ ಇಡೀ ರಾಜ್ಯ ತುಂಬ ಓಡಾಡಿ ಸೈಕಲ್ ತೊಳೆದು ಏನೋ ಮಾಡಿ ಪಕ್ಷ ಕಟ್ಟಿದವರು. ಇವರು ಭಾಳ ಅಧಿಕಾರ ಇದ್ದಾಗ ಶ್ರೀಮಂತರ ಮಗನಾಗಿ ಹುಟ್ಟಿದವರು, ಅಧಿಕಾರ ಪವರ್ ಒಳಗಿರುವಂಥವ್ರ ಮಗನಾಗಿ ಹುಟ್ಟಿದವರು. ಇದು ಭಾಳ ಇದು ಇಷ್ಟೆಲ್ಲ ಬೆಳವಣಿಗೆಗಳ ಹಿಂದೆ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಕೈವಾಡ ಇದೆ ಅನ್ನುವಂಥ ಮಾತು ಅಲ್ಲಲ್ಲಿ ಕೇಳಿಬರುತ್ತೆ. ಯಾರೂ ಇದನ್ನ ಪರ್ಟಿಕ್ಯುಲರ್ಲಿ BJP ಅವರಂತೂ ಯಾವ ಕಾರಣಕ್ಕೂ ಬಾಯ್ಬಿಟ್ಟು ಹೇಳಲ್ಲ. ಆಫ್ ದ ರೆಕಾರ್ಡ್ ನಮ್ಮ ಫೋನಲ್ಲಿ ಮಾತಾಡುವಾಗೆಲ್ಲ ಹೇಳ್ತಾರೆ. ಆದರೆ ಅವ್ರದ್ದೊಂದು ಕೈವಾಡ ಇದೆ ಅಂತೇಳಿ ಎಲ್ಲರೂ ಮಾತಾಡ್ಕೊತಾರೆ ಆಲ್ಮೋಸ್ಟ್ ಆಲ್. ಕಳೆದ ಕೆಲವು ವರ್ಷಗಳಿಂದ ಈ BJP ಒಳಗಡೆ ಅದೇ ಹೇಳಿದ್ನಲ್ಲ, ಇದು ಯಡಿಯೂರಪ್ಪ ಅವರ ಪ್ರಭಾವಳಿಯಿಂದ ರಾಜ್ಯ BJPಯನ್ನು ಮುಕ್ತಗೊಳಿಸುವ ಪ್ರಕ್ರಿಯೆಯ ಭಾಗವಾಗಿ ಅವರು ಅದನ್ನೆಲ್ಲ ಹಿಂದೆ ಮಾಡಿದ್ದಾರೆ. ಈಗಲೂ ಮಾಡ್ತಿದ್ದಾರೆ ಅಂತ ಅಲ್ಲಲ್ಲ, ಅದಕ್ಕೆ ಬರ್ತಾ ಇದ್ದೇನೆ. ಅಲ್ಲೆಲ್ಲ ಹಿಂದೆಲ್ಲ ಮಾಡಿದರು. ಅದು ಕಂಟಿನ್ಯೂಯೇಷನ್ ಇರ್ತದೆ ಗ್ಯಾರಂಟಿ. ಅದು ಯಾವಾಗ ಒಮ್ಮೊಮ್ಮೆ ಕಂಪ್ಲೀಟ್ ಎದ್ದು ಕಾಣ್ತದೆ ಜೋರಾಗಿ, ಸಿಚುವೇಶನ್ ಮೇಲೆ ಡಿಪೆಂಡ್ ಅದು.
ಈಗ ನೀವು ಇಲೆಕ್ಷನ್ ಹತ್ರ ಬಂದುಬಿಡ್ತು, ಅವಾಗ ಯಡಿಯೂರಪ್ಪ ಅವ್ರ ವಿರುದ್ಧ ಏನು ಮಾಡಲಿಕ್ಕಾಗಲ್ಲ. ಯಡಿಯೂರಪ್ಪ ಅವ್ರ ನೇತೃತ್ವದೊಳಗಡೆ ಹೋಗಬೇಕು ಅಂತ ಅನ್ನಿಸಿದಾಗ ಅವಾಗ ಒಂದು 6 ತಿಂಗಳು ಸೈಲೆಂಟ್ ಆಗ್ಬೋದು. ಇಲೆಕ್ಷನ್ ಮುಗಿದ ನಂತರ ಇನ್ನು ಸದ್ಯಕ್ಕೆ ಯಾವುದೂ ಇಲೆಕ್ಷನ್ ಇಲ್ಲ ಅಂತ ಗೊತ್ತಾದಾಗ ಅಟ್ಯಾಕ್ ಜೋರು ಮಾಡ್ಬೋದು. ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಈಗಲೂ ಕೂಡ ಈಗ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರೋದ್ರಿಂದ ಅವರನ್ನು ನಾವು ಈ ಗುಂಪು ಆ ಗುಂಪು ಅಂತ ಹೇಳಲಿಕ್ಕಾಗಲ್ಲ. ಅವರು ಅಂಪೈರ್ ರೀತಿ ಒಳಗಡೆ ಕೆಲಸ ಮಾಡಬೇಕು. ಆದರೆ ಅವರು ಅಂಪೈರ್ ರೀತಿ ಒಳಗೆ ಕೆಲಸ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ, ಅವ್ರ ಪಕ್ಷದವ್ರು ಹೇಳ್ಬೇಕು. ಈಗ ಅವರು ಮತ್ತೆ ಲಾಸ್ಟ್ ಒಂದು 2-3 ದಿವಸದಿಂದ ಬೆಂಗಳೂರಲ್ಲೇ ಇದ್ದಾರೆ, ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ, ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ದಾರೆ ಅಂತಿದೆ. ಇರ್ಬೋದು ಅವ್ರಿಗೂ ಏನೋ ಅವರು ಅಟ್ ದಿ ಎಂಡ್ ಆಫ್ ದಿ ಡೇ ಅವ್ರಿಗೂ ಒಂದು ಮಹತ್ವಾಕಾಂಕ್ಷೆ ಇರ್ಬೋದು. ಈಸ್ ಆಲ್ಸೋ ಎ ಪೊಲಿಟಿಷಿಯನ್. ಅವರು ಕರ್ನಾಟಕದವರು, ಅವ್ರ ಇಂಟ್ರೆಸ್ಟ್ ಕರ್ನಾಟಕದೊಳಗಡೆ ಇದೆ. ಹೀಗಾಗಿ ಅವರು ಯಾವಾಗ ಇಲ್ಲಿ ಕರ್ನಾಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾಗ ಅವರು ತಮ್ಮದೇ ಆದಂಥ ಒಂದು ಗುಂಪನ್ನು ಭಾಳಷ್ಟು ಇಡೀ ರಾಜ್ಯದಲ್ಲಿ ಬೆಳೆಸಿದರು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಇರ್ಬೋದು, ಎಲ್ಲರೂ ಹೇಳ್ತಾರೆ ಅಂದರೆ ಸತ್ಯ ಇರ್ಬೋದು. ನನಗೆ ಮಾಹಿತಿ ಇಲ್ಲ, ಎಲ್ಲರೂ ಹೇಳ್ತಾ ಇದ್ದಾರಲ್ಲ. ಹೌದೌದು. ಇಷ್ಟು ಜನ ಹೇಳ್ತಾ ಇದ್ದಾರೆ ಅಂತಂದರೆ ಏನೋ ಇರ್ಬೋದು, ಅವ್ರದ್ದೇ ಆದಂಥ ಒಂದು ಟೀಮ್ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ಈಗ ಏನೋ ನಡೆದಿರ್ಬೋದು ಆ ಥರದ್ದು. ಅಲ್ಲ ಈಗ ನಡೀತಿರೋ ಎಲ್ಲ ಬೆಳವಣಿಗೆಗಳಿಂದ ಅವ್ರ ಕೈವಾಡ ಇದೆ ಅನ್ನೋ ಒಂದು ಮಾತುಗಳು ಇದ್ದಾವೆ. ಅದಕ್ಕೋಸ್ಕರ ಕೇಳಿದೆ. ನೀವು ಹೇಳ್ದಂಗೆ ಈಗ ನಾನು ಅದನ್ನು ಹೇಳೋಣ ಅಂದ್ಕೊಂಡಿದ್ದೆ. ಈಗ ಮತ್ತೆ ಬೆಂಗಳೂರಿಗೆ ಬಂದಿರೋದು, ಬೇರೆಯವ್ರನ್ನ ಭೇಟಿ ಮಾಡೋದು, ಮತ್ತು ಅವರು ಇತ್ತೀಚೆಗೆ ಒಂದು ಮೀಟಿಂಗ್ ಕೂಡ ಮಾಡಿದರು. ಮೀಟಿಂಗ್ ಮಾಡಿ ಎಲ್ಲನೂ ಸರಿ ಮಾಡುವಂಥ ಪ್ರಯತ್ನವನ್ನು ಪಟ್ರಂತೆ. ಅದೇ ಲಾಸ್ಟ್ ಒಂದು 4-5 ತಿಂಗಳ ಹಿಂದೆ ಸದಾಶಿವನಗರದಲ್ಲಿ ಒಂದು ಮೀಟಿಂಗ್ ಆಯಿತು. ಇವರು ಸಂತೋಷ್ ಅವರು ಇದ್ದರು, ಇನ್ನು ಸಂಘದ ಕೆಲವು ಪ್ರಮುಖರು ಇದ್ದರು. 2 ಗುಂಪಿನವ್ರನ್ನ ಕರೆಸಿ ಮಾತಾಡಿದರು. ಅವಾಗ ಈ ಮೀಟಿಂಗ್ ಮುಗಿದ್ಮೇಲೆ ಹೊರಗಡೆ ಬಂದಮೇಲೆ 2 ಗುಂಪಿನವರು ತಮಗೆ ಬೇಕಾದ್ದನ್ನು ಜನರ ಮುಂದೆ ಹೇಳಿದರು, ಮೀಡಿಯಾದವ್ರ ಮುಂದೆ. ಅವ್ರಿಗೆ ಬೈದರು ಅಂತ ಇವ್ರು ಹೇಳಿದ್ರು, ಇವ್ರಿಗೆ ಬೈದರು ಅಂತ ಅವ್ರು ಹೇಳಿದರು. ಹಂಗೆ ನೋಡಿದ್ರೆ ಅದಾದಮೇಲೆ ಮತ್ತೆ ಈ ಭಿನ್ನಮತೀಯ ಚಟುವಟಿಕೆಗಳು ಆ ಮೀಟಿಂಗ್ ಆದಮೇಲೆ ಜಾಸ್ತಿ ಆದವು. ನಿಂತಿಲ್ಲ, ಜಾಸ್ತಿ ಆದವು, ನಿಂತಿಲ್ಲ. ಹೌದು, ಅದು ಸಂಘದ ಪ್ರಮುಖರ ಕರೆಸಿ ಪ್ರಯತ್ನ ಮಾಡಿದ ಮೇಲೆ ಬ್ರೇಕ್ ಬೀಳಬೇಕಾಗಿತ್ತು. ಅವಾಗೂ ಕೂಡ ಬ್ರೇಕ್ ಬಿದ್ದಿಲ್ಲ. ಅದರ ಅರ್ಥ ಏನು ನನಗೊಂದು ಭಾಳ ಸಿಂಪಲ್ಲಾಗಿ ಅನಿಸೋದಂದರೆ, ಅವರು ಇವರು ಅಂತಲ್ಲ, ಯಾರೋ ಕೆಲವ್ರಿಗೆ ಇದು ಸ್ಮೂತಾಗಿ ನಡೆಯೋದು ಬೇಕಾಗಿಲ್ಲ. ಅದೇ ಈಗೇನೋ ಚುನಾವಣೆ ಅಂತೆ, ಚುನಾವಣೆ ಮಾಡ್ತಾರ? ನಿಜಕ್ಕೂ ಆಗುತ್ತಾ ಚುನಾವಣೆ? ನನ್ನ ಪ್ರಕಾರ ಆಗಲ್ಲ. ಚುನಾವಣೆ ನಡೀತು ಅಂತ ಅಂದ್ಕೊಳ್ಳಿ. ಚುನಾವಣೆ ನಡೆದ್ರೆ ಅದು ಪಕ್ಷ ಲೀಡರ್ಶಿಪ್ಪು, ಹೈಕಮಾಂಡು, ವರಿಷ್ಠರು ಅವರೇ ವೀಕ್ ಇದ್ದಾರೆ ಅಂತ ಅರ್ಥ ಆಗುತ್ತೆ ಯಾವಾಗಲೂ. ಬಟ್ ಈಗ ಇನ್ನೊಂದು ವಿಷಯ ಏನಿದೆ ಅಂತಂದರೆ, ಸ್ವತಃ ವಿಜಯೇಂದ್ರ ಅವರೇ ಚುನಾವಣೆ ಆಗಲಿ ಅಂತ ಹೇಳ್ತಿದ್ದಾರಂತೆ. ಆಗಲಿ ಅಂತ ಅವ್ರು ಹೇಳ್ತಿರ್ಬೋದು. ಯಾಕಂದರೆ ಚುನಾವಣೆಯಲ್ಲಿ ಗೆದ್ದರೆ ಸಹಜವಾಗಿ ನಾನು BJP ಅಧಿಕೃತ ಕ್ಯಾಂಡಿಡೇಟ್ ರೀತಿ ಇರ್ತೀನಿ, ಯಾರೇ ಇದ್ದರೂ ಅವ್ರು ಬಂಡಾಯ ಕ್ಯಾಂಡಿಡೇಟ್ ಆಗಿರ್ತಾರೆ. ಅಧಿಕೃತವಾಗಿರೋ ಕಾರಣಕ್ಕೋಸ್ಕರ ನನ್ನನ್ನು ಭಾಳ ಜನ ವಿರೋಧ ಮಾಡಲಿಕ್ಕಿಲ್ಲ. ಮತ್ತು ಯಡಿಯೂರಪ್ಪ ಆ ಕಡೆ ಕೇಳಿ ಚುನಾವಣೆ ಅಂತ ಅಲ್ಲ, ಹಂಗಾಗಿ ನಾನು ಎಲೆಕ್ಷನಲ್ಲಿ ಗೆದ್ದುಬಿಟ್ರೆ ನಾನು ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಂತ ಆಗ್ತೀನಿ, ಆಗ ನಾನು ಡಾಮಿನೇಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವರೇ ಚುನಾವಣೆಯ ಪರವಾಗಿದ್ದಾರಂತೆ. ಅಲ್ಲ, ಚುನಾವಣೆ ಆದರೆ ಅವರು ಅಧಿಕೃತ ಕ್ಯಾಂಡಿಡೇಟ್ ಹೆಂಗೆ ಆಗ್ತಾರೆ? ಅಂದರೆ ಅವ್ರು ಅಧಿಕೃತ ಕ್ಯಾಂಡಿಡೇಟ್ ಏನಾಗಲ್ಲ. ಗೊತ್ತಾಯ್ತು, ಅದು ಒಂಥರ ಅಲಿಖಿತ ಅದು ಅಷ್ಟೇ. ಅಲ್ಲಲ್ಲ, ಅವ್ರೇನಂದ್ರೆ ಈಗ ಸಿಟ್ಟಿಂಗ್ ಪ್ರೆಸಿಡೆಂಟು ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೂ ಏನೋ ಕೆಲವು ಅಡ್ವಾಂಟೇಜ್ ಇರ್ಬೋದು. ಬಿಟ್ಟರೆ ಅವ್ರು ಅಧಿಕೃತ ಕ್ಯಾಂಡಿಡೇಟ್ ಅಂತೂ ಅಲ್ಲ. ಅಧಿಕೃತ ಅಂದರೆ ಏನು, ಆ ಪಕ್ಷದಿಂದ ಅವ್ರನ್ನಂತೂ ನಿಲ್ಸಿರಲ್ಲ. ಅವರು ಒನ್ ಆಫ್ ದಿ ಕ್ಯಾಂಡಿಡೇಟು. ಇನ್ನೊಬ್ರು ಯಾರೋ ನಿಲ್ತಾರೆ, ಇನ್ನು ಭಿನ್ನಮತೀಯರ ಗುಂಪಿನಿಂದ ಒಬ್ರು ಯಾರಾದರೂ ಸುನಿಲ್ ಕುಮಾರ್ ಯಾರೋ ಒಬ್ಬರು ನಿಲ್ತಾರೆ. ಅಲ್ಲಿ ಇಲೆಕ್ಷನ್ ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ನನ್ನ ಪ್ರಕಾರ ಇಲೆಕ್ಷನ್ ನಡೆಯಲ್ಲ. ಇಲೆಕ್ಷನ್ ನಡೆದ್ರೆ ಪಾರ್ಟಿ ವೀಕ್ ಇದೆ ಅಂತ ಒಂದು ಮೆಸೇಜ್ ಹೋಗುತ್ತೆ. ಅಂದರೆ ಇಲೆಕ್ಷನ್ ನಡಿಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಆ್ಯಕ್ಚುಲಿ ಹೆಲ್ದಿ ಡೆಮೋಕ್ರಸಿ ಒಳಗಡೆ ಇಂಟರ್ನಲ್ ಡೆಮೋಕ್ರಸಿ ಚೆನ್ನಾಗಿರಬೇಕು ಅಂದರೆ ಇಲೆಕ್ಷನ್ ನಡಿಬೇಕು. ಓಕೆ, ಎಲೆಕ್ಷನ್ ನಡೆಯಲ್ಲ ಅಂತ ನೀವು ಹೇಳ್ತಿದ್ದೀರಿ. ಎಲೆಕ್ಷನ್ ನಡೀದೇ ಇದ್ದರೆ ಇದೇನು ಹಿಂಗೆ ಕಂಟಿನ್ಯೂ ಆಗ್ತಿರುತ್ತಾ ಈಗಿನ ಪರಿಸ್ಥಿತಿ? ಎಲ್ಲಿ ಪಾರ್ಟಿಯ ನ್ಯಾಷನಲ್ ಲೀಡರ್ಸು ಒಂದು ಫರ್ಮ್ ಸ್ಟ್ಯಾಂಡ್ ತಗೊಂಡು, ಈಗ ಮೊನ್ನೆ ಉದಾಹರಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿದರು, ಕಾಂಗ್ರೆಸ್ ಪಾರ್ಟಿ ಒಳಗಡೆನೂ ಕೂಡ ಮುಖ್ಯಮಂತ್ರಿ ಬದಲಾಗಬೇಕು, KPCC ಅಧ್ಯಕ್ಷರು ಬದಲಾಗಬೇಕು, ಗುಂಪುಗಾರಿಕೆ, ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗು, ಜಾತಿವಾರ ಸಭೆಗಳು ಎಲ್ಲ ಬಹಿರಂಗವಾಗಿ ಅವರು ಗುಂಪುಗಾರಿಕೆ ಮಾಡ್ತಾಯಿದ್ರು. ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಬಾಯಿ ಮುಚ್ಕೊಂಡು ಕೊಡ್ರಿ ಎಲ್ಲರೂ ಅಂತ. ಬಾಯಿ ಮುಚ್ಕೊಂಡು ಕೊಡ್ರಿ, ಯಾವಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತ. ಸದ್ಯಕ್ಕಂತೂ ಅದು ಎಲ್ಲರೂ ಸುಮ್ ಕೂತವ್ರೀಗ. ಹೌದು, 2 ದಿವಸ ಸುಮ್ ಕೊಡ್ತಾರೋ ಗೊತ್ತಿಲ್ಲ. ಆ ರೀತಿ ಹೇಳೋರಾದರೂ ಬೇಕಲ್ಲ. ಹೇಳಿದ ಮೇಲೆ ನಿಮ್ಮ ಮಾತನ್ನು ಪಾಲಿಸ್ತಾರೋ ಇಲ್ವೋ ಸೆಕೆಂಡರಿ. ಪಾಲಿಸ್ಬೋದು, ಪಾಲಿಸದೇ ಇರಬಹುದು. ಆದರೆ ಹೇಳಲೇ ಇಲ್ವಲ್ಲ,
ಇಲ್ಲಿವರೆಗೂ ಹೇಳಲಿಕ್ಕೆ ರೆಡಿ ಇಲ್ವಲ್ಲ. ಅಲ್ಲ, ಮತ್ತೀಗ ನೀವು ನೋಡಿದ್ರೆ ಚುನಾವಣೆ ನಡೆಯಲ್ಲ ಅಂತಿದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವರಂತ ಅವರನ್ನು ಉಸ್ತುವಾರಿ ಮಾಡಿ ಚುನಾವಣೆ ನಡೆಸ್ತಾರೆ ಅಂತಲೇ ಹೇಳ್ತಾರೆ. ಪ್ರತಿ ಸಾರಿ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾದ್ರೆ ಎಲ್ಲ ರಾಜ್ಯಗಳಿಗೂ ಒಬ್ಬರನ್ನ ಎಲೆಕ್ಷನ್ ಇನ್ಚಾರ್ಜ್ ಮಾಡಿ ಕಳಿಸಿರ್ತಾರೆ. ಅದು ಇಲೆಕ್ಷನ್ನೇ ನಡೆಯೋದು. ಎಲೆಕ್ಷನ್ ಹೆಸರಿನಲ್ಲಿ ಸೆಲೆಕ್ಷನ್ನೇ ನಡೆಯೋದು ಯಾವಾಗಲೂ. ಇನ್ ದ ನೇಮ್ ಆಫ್ ಎಲೆಕ್ಷನ್. ಇನ್ ದಿ ನೇಮ್ ಆಫ್ ಸೆಲೆಕ್ಷನ್ ಅವ್ರು ಯಾರೋ ಕೋರ್ ಕಮಿಟಿ ಮೀಟಿಂಗು ಎಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡಿರ್ತಾರೆ. ಯಾರು ತೀರ್ಮಾನ ಮಾಡಿರ್ತಾರೆ ಅವರೊಬ್ಬರೇ ಬಂದು ನಾಮಿನೇಷನ್ ಮಾಡ್ತಾರೆ, ಉಳಿದವ್ರು ಮಾಡಲ್ಲ. ಅವಿರೋಧವಾಗಿ ಆಯ್ಕೆ ಆಗುತ್ತೆ. ಇದೇ ರೀತಿ ನಡೆಯೋದು. ಈಗ ಸ್ವಲ್ಪ ಡಿಫ್ರೆಂಟ್ ಸಿಚುವೇಶನ್ ಕರ್ನಾಟಕದೊಳಗಡೆ ಇದೆ. ಯಾಕಂದರೆ ಇದು ಗುಂಪುಗಾರಿಕೆ ಭಾಳ ಜೋರಾಗಿದೆ. ಆಮೇಲೆ ಇನ್ನೊಂದು ಟೀಮ್ನವರು ನಾವು ಸ್ಪರ್ಧೆ ಮಾಡ್ತೀವಿ ಎಲೆಕ್ಷನ್ ಆಗಲಿ ಅಂತ ಇದ್ದಾರೆ. ಈಗ ಒಂದು ಅವ್ರನ್ನಾದರೂ ಅಧ್ಯಕ್ಷರನ್ನ ಮಾಡ್ತೀವಿ ಅಂತ ತೀರ್ಮಾನ ಮಾಡಿ ಇವ್ರನ್ನ ಬಿಡಿಸೋದು, ಇವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಅವ್ರನ್ನ ಬಿಡಿಸೋದು, ಈ ಒಂದು ಫರ್ಮ್ ಸ್ಟ್ಯಾಂಡನ್ನು ನ್ಯಾಷನಲ್ ಲೀಡರ್ಸ್ ತೊಗೊಂಡ್ರೆ ಇದನ್ನು ಹಂಗನ್ನು ಬಗೆಹರಿಸ್ಬೋದು. ಇಲ್ಲ ಇದೊಂದು ಸರಿ ಏನಾಗುತ್ತೆ ಆಗಿ ಎಲೆಕ್ಷನ್ ಆಗಲಿ ನೋಡೋಣ ಅಂತ ಅವರು ಬಿಟ್ಟರು ಅಂತಂದರೆ ಅವಾಗ ಭಾಳ ಸ್ವಲ್ಪ ನೆಗೆಟಿವ್ ಮೆಸೇಜ್ಗಳು ಆರ್ಗನೈಸೇಷನ್ ವಿದಿನ್ ದಿ ಆರ್ಗನೈಸೇಷನ್ ಹೋಗ್ತವೆ. ಯಾಕೆ ಅಂತ ನಾನು ಹೇಳ್ತೀನಿ. ಇಲೆಕ್ಷನ್ ನಡೆದ್ರೆ ಏನಾಗುತ್ತೆ, ಇಲೆಕ್ಷನ್ನಲ್ಲಿ ಯಾವ ರೀತಿ ಇಲೆಕ್ಷನ್ಗಳು ನಡೀತಾವೆ ನಮ್ಗೆ ಗೊತ್ತಿದೆ. ಈಗ ಇಲೆಕ್ಷನ್ ನಡೆಯೋದಾದರೆ ರಾಜ್ಯ ಅಧ್ಯಕ್ಷರ ಸ್ಥಾನಕ್ಕಷ್ಟೇ ಯಾಕೆ ಇಲೆಕ್ಷನ್ ನಡಿಬೇಕು? ಜಿಲ್ಲಾ ಅಧ್ಯಕ್ಷರ ಸ್ಥಾನಗಳಿಗೂ ಹಿಂಗೆ ಇಲೆಕ್ಷನ್ ನಡೀಲಿ. ಹೌದು, ಮಂಡಲ ತಾಲೂಕಾ ಅಧ್ಯಕ್ಷರುಗಳೇ ಅಲ್ಲೂ ಎಲ್ಲ ಹಿಂಗೆ ಇಲೆಕ್ಷನ್ ನಡೀಲಿ. ಎಲ್ಲ ಕಡೆ ನಡೀಲಲ್ಲ. ಇಂಟರ್ನಲ್ ಡೆಮೋಕ್ರಸಿ, ರಾಜ್ಯಾಧ್ಯಕ್ಷ ಆದಮೇಲೆ ಇಂಟರ್ನಲ್ ಡೆಮೋಕ್ರಸಿ ಯಾರಿಗೆ ಅವಕಾಶ ಇದೆ ಗೆಲ್ತಾರೆ, ಎಲ್ಲ ಕಡೆ ನಡೀಲಿ ಅಂತ. ಅವಾಗ ಏನಾಗ್ತದೆ, ಅವಾಗ ಎಲ್ಲ ಕಡೆ ಗುಂಪುಗಾರಿಕೆ ಆಗುತ್ತೆ. ಎಲ್ಲ ಗುಂಪುಗಾರಿಕೆ ಆಗುತ್ತೆ. ಓಕೆ, ಗುಂಪುಗಾರಿಕೆ ಜೊತೆಗೆ ಪಾರ್ಟಿಗೆ ಒಂದು ಉದ್ದೇಶ, ಪಾರ್ಟಿಗೆ ಒಂದು ಪ್ರೋಗ್ರಾಮು, ಪಾರ್ಟಿಗೆ ಒಂದು ಐಡಿಯಾಲಜಿ, ಪಾರ್ಟಿಗೆ ಒಂದು ಅಜೆಂಡಾ ಇದೆಯಲ್ಲ. ಅವ್ರ ಅಧ್ಯಕ್ಷರನ್ನ ಮಾಡಬೇಕಾದ್ರೆ ವ್ಯಕ್ತಿಗಳ ಕಾರಣಕ್ಕೆ ಕೆಲವೊಮ್ಮೆ ತಮ್ಮ ಗುಂಪಿನವರು ಅಂತೇಳಿ ತಮ್ಮ ಬಣದವರು ಅಂತ ಯಾರನ್ನೋ ಸಪೋರ್ಟ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಅದಲ್ಲದೇನೂ ಒಂದು ಅದಕ್ಕೆ ಮೀರಿದ್ದು ಒಂದು ಪಕ್ಷದ ಒಂದು ಉದ್ದೇಶ, ಪಕ್ಷದ ಒಂದು ಐಡಿಯಾಲಜಿ, ಪಕ್ಷದ ಒಂದು ಅಜೆಂಡಾ ಅಂತಿದೆಯಲ್ಲ, ಹಿಂದುತ್ವ ಅನ್ನೋ ಅವ್ರದ್ದು ಭಾಳಷ್ಟು ಕಾರ್ಯಕ್ರಮಗಳಿದಾವಲ್ಲ. ಈಗ ಅವೆಲ್ಲ ಹಿಂದಕ್ಕೆ ಸರಿತಾವೆ. ಇಲೆಕ್ಷನ್ ಅವೆಲ್ಲ ಬಂದಾಗ ಅವೆಲ್ಲ ಹಿಂದಕ್ಕೆ ಸರಿತಾವೆ. ಯಾರು ಇಲೆಕ್ಷನಲ್ಲಿ ಗೆಲ್ಲುವ ಸಾಮರ್ಥ್ಯ ಇರ್ತಾರೋ ಅವರು ಜಾತಿ ಕಾರಣಕ್ಕೋ, ದುಡ್ಡಿನ ಕಾರಣಕ್ಕೋ, ಇನ್ನೊಂದು ಮತ್ತೊಂದು ಏನೋ ಪ್ರಭಾವ ಕಾರಣಕ್ಕೆ ಶಕ್ತಿ ಇದ್ದವನು ಗೆಲ್ತಾನೆ. ಆ ಶಕ್ತಿ ಇದ್ದವನಿಗೆ ಈ ಎಲ್ಲ ಅಜೆಂಡಾಗಳು ಇರಬೇಕಂತಿರೋದಿಲ್ಲ. ಅಲ್ಲಿ ಇಲೆಕ್ಷನ್ಲಿ ಗೆಲ್ಲೋದು ಮಾತ್ರ ಮುಖ್ಯ ಆಗುತ್ತೆ. ವಿಚಾರ ಹಿಂದಕ್ಕೆ ಸರಿತದೆ. ಹೌದು ಹೌದು, ಅದು ಒಂದು. ಇನ್ನೊಂದು ಸಾಮಾಜಿಕ ನ್ಯಾಯ ಅಂತ ಒಂದಿದೆ. ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಲ್ಲ ಅವರು. ಹೌದು, ಇಲೆಕ್ಷನ್ ಅವ್ನು ಮಾಡಬೇಕಾದ್ರೆ ಅಧ್ಯಕ್ಷರನ್ನ ಇವ್ರು ಮಾಡಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರು ನಿಂತರೆ ಇಬ್ಬರು ಲಿಂಗಾಯತ ಅಭ್ಯರ್ಥಿಗಳೇ ಆದರು. ಈಗ ಯಾರಿಗೂ ಅಲ್ಲಿ ಬಿ ಜೆ ಪಿ ಒಳಗಡೆ ಇರೋರಿಗೆ ಯಾರೋ ಒಬ್ಬರಿಗೆ ಹಿಂದುಳಿದ ವರ್ಗದವ್ರನ್ನ ಬೆಂಬಲಿಸ್ಬೇಕು ಅಂತ ಇರುತ್ತೆ, ದಲಿತರನ್ನ ಬೆಂಬಲಿಸ್ಬೇಕು ಅಂತ ಇರುತ್ತೆ. ಅವ್ರಿಗೆ ಅವಕಾಶ ಅಲ್ಲ, ನಾಳೆ ಪಾರ್ಟಿ ಒಳಗೆ ಆಸ್ ಎ ಪಾರ್ಟಿ ಕೂಡ ಅವರು ಬ್ಯಾಲೆನ್ಸ್ ಮಾಡಬೇಕಾಗತ್ತಲ್ಲ. ಈ ಸೋಷಿಯಲ್ ಜಸ್ಟಿಸ್ ಮಾಡಬೇಕಾಗತ್ತಲ್ಲ. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಅವ್ರು ಸಾಮಾನ್ಯವಾಗಿ ಅಧ್ಯಕ್ಷರು ಇವರಾದರೆ, ಪ್ರಧಾನ ಕಾರ್ಯದರ್ಶಿಗಳವರಾಗಲಿ, ಇವರಾಗಲಿ, ವಿರೋಧ ಪಕ್ಷದ ನಾಯಕ ಇವರಾದರೆ ಅಧ್ಯಕ್ಷರವರಾಗಲಿ, ಮೇಲ್ಮನೆಗೆ ಒಬ್ಬರಾದರೆ ಕೆಳಮನೆ, ಹಿಂಗೆಲ್ಲ ಬ್ಯಾಲೆನ್ಸ್ ಮಾಡ್ತಿರ್ತಾರಲ್ಲ. ಆ ಬ್ಯಾಲೆನ್ಸ್ ಹೋಗ್ಬಿಡ್ತದೆ. ಯಾವ ಶಕ್ತಿ ಇರ್ತಾನೋ ಅವ್ನು ಗೆಲ್ಬಿಡ್ತಾನೆ. ಈಗ ಉದಾಹರಣೆಗೆ ದಕ್ಷಿಣ ಕರ್ನಾಟಕದ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಜಿಲ್ಲೆಗಳಲ್ಲಿ ಎಲ್ಲ ಪದಾಧಿಕಾರಿಗಳು ಒಕ್ಕಲಿಗರಾಗ್ತಾರಪ್ಪ. ಹೌದು. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಲಿಂಗಾಯತರಾಗ್ತಾರೆ. ಅಲ್ಲಿ ಬ್ಯಾಲೆನ್ಸೇ ತಪ್ಪೋಗ್ಬಿಡ್ತದಲ್ಲ. ಈ ಇಲೆಕ್ಷನ್ ನಡೆದ್ರೆ ಈ ಎಲ್ಲ ಅಪಾಯಗಳಿವೆ. ಆದರೆ ಟೆಕ್ನಿಕಲಿ ಸ್ಪೀಕಿಂಗ್ ಆದರ್ಶದ ಒಂದು ರೀತಿಯೊಳಗೆ ನೋಡಿದ್ರೆ ಇಂಟರ್ನಲ್ ಆಗಿ ಡೆಮೋಕ್ರಸಿ ಪಕ್ಷದೊಳಗೆ ಇರೋದು ಭಾಳ ಒಳ್ಳೆಯದು. ಈಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಎಲ್ಲ ಇಲೆಕ್ಷನ್ ಮೂಲಕನೇ, ಟೆಕ್ನಿಕಲ್ ಆಗಿ ಹೇಳ್ಬೋದು, ಪ್ರಾಕ್ಟಿಕಲ್ ಆಗಿ ಕಷ್ಟ. ಇಲೆಕ್ಷನ್ ಮೂಲಕನೇ ಎಲ್ಲರೂ ಆಯ್ಕೆ ಆಗೋದು. ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುತ್ತೆ, ಇಲೆಕ್ಷನ್ ಮೂಲಕನೇ ಆಗುತ್ತೆ. ರಾಜ್ಯ ಅಧ್ಯಕ್ಷರಾಗುತ್ತೆ, ಇಲೆಕ್ಷನ್ ಮೂಲಕ ಆಗುತ್ತೆ. ಎಲ್ಲವೂ ಕೂಡ ಇನ್ ದಿ ನೇಮ್ ಆಫ್ ಸೆಲೆಕ್ಷನ್ ಮೂಲಕ ಆಗುತ್ತೆ. ಈಗ ಇಲೆಕ್ಷನ್ನು ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಇಲೆಕ್ಷನ್ನು ಕರ್ನಾಟಕದೊಳಗೂ ನಡೀಬೋದು ಅಂತ ನನಗೇನು ಅನಿಸಲ್ಲ. ಈಗ ಗುಂಪುಗಾರಿಕೆ ಇದೆ, ಶಿವರಾಜ್ ಸಿಂಗ್ ಚೌಹಾಣ್ ಬಂದಿದ್ದರು, ಯಾರೋ ಕೇಳಿದರು, ಇಲ್ಲ ನಾವು ಇಲೆಕ್ಷನ್ ಪ್ರಕ್ರಿಯೆ ನಡೀತಾ ಇದೆ, ನಾವು ಒಬ್ಬರನ್ನ ಮಾಡ್ತೀವಿ. ಪ್ರಹ್ಲಾದ್ ಜೋಶಿ ಅವರು ಕೂಡ ಇವತ್ತು ಹೇಳಿದ್ದಾರೆ, ಇವತ್ತು ನಿನ್ನೆ ಹೇಳಿದ್ದಾರೆ ಅವರು. ಆ್ಯಕ್ಚುಲಿ ಇದೆಲ್ಲದಕ್ಕೂ ಬೀಜ ಬಿತ್ತಿದ್ದೆ ಅವರು ಅನಿಸುತ್ತೆ. ಅವರು ವಿಜಯೇಂದ್ರ ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಲ್ಲ ಅಂತ ಫಸ್ಟ್ ಹೇಳಿದ್ದೆ ಪ್ರಹ್ಲಾದ್ ಜೋಶಿ ಅವರು. ಅಡಾಕ್ ಆಗಿ ಮಾಡಿದ್ರು. ಮುಂದೆ ಅಲ್ಲ, ಅದನ್ನು ಹೇಳುವ ಅಗತ್ಯ ಇರಲಿಲ್ಲ. ಈಗ ಹೇಳುವ ಪ್ರಮೇಯ ಏನಿತ್ತು? ಈಗ ಅವರು ಹೇಳದೇ ಹೇಳಿದ್ರು ಏನು ಭಾಳ ವ್ಯತ್ಯಾಸ ಅಂತೂ ಆಗ್ತಾ ಇರಲಿಲ್ಲ. ಯಾಕಂದರೆ ಅದು ಭಾಳ ದೀರ್ಘಕ್ಕೆ ಹೋಗ್ಬಿಟ್ಟದಲ್ಲ. ಈಗ ಪಕ್ಷದೊಳಗಿನ ಭಿನ್ನಾಮತೆ ಭಾಳ ದೀರ್ಘಕ್ಕೆ ಹೋಗ್ಬಿಟ್ಟಿದೆ. ಅಟ್ ಎನಿ ಕಾಸ್ಟ್ ಇವರನ್ನ ನಾವು ಒಪ್ಕೊಳ್ಳೋದಿಲ್ಲ,
ಅಕಸ್ಮಾತ್ ನೀವು ಅವ್ರನ್ನೇ ಮಾಡ್ತೀರಿ ಅಂತ ಅನ್ನೋದಾದ್ರೆ ಇಲೆಕ್ಷನ್ ಮಾಡಿ ನೋಡೋಣ ಅನ್ನೋ ಲೆಕ್ಕಕ್ಕೆ ಅವ್ರು ಬಂದುಬಿಟ್ಟಿದ್ದಾರೆ ಈಗ. ಹಿಂಗಿರೋದ್ರಿಂದ ಪ್ರಹ್ಲಾದ್ ಜೋಶಿ ಅವರ ಆ ಸ್ಟೇಟ್ಮೆಂಟ್ ಭಾಳ ಏನು ವ್ಯತ್ಯಾಸ ಆಗುತ್ತೆ ಅಂತ ನನಗೆ ಅನಿಸಲ್ಲ. ಆದರೆ ಸಹಜವಾಗಿ ಎಲ್ಲರೂ ಇಲೆಕ್ಷನ್ ಮೂಲಕ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಹೇಳಿದ್ರು, ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಹೇಳ್ತಾ ಇದ್ದಾರೆ ಇಲೆಕ್ಷನ್ ಆಗಲಿಕ್ಕಿಲ್ಲ ಅಂತ ನನಗೆ ಈಗಲೂ ಕೂಡ ಅನಿಸೋದು. ಓಕೆ, ಅಧ್ಯಕ್ಷರು ಬದಲಾಗ್ಬೋದಾ? ವಿಜೇಂದ್ರ ಬದಲಾಗ್ಬೋದಾ? ಮೋದಿ ಮತ್ತು ಅಮಿತ್ ಶಾ ಅವರ ಮನಸ್ಸಿನೊಳಗೆ ಏನಿದೆ ಅನ್ನೋದು ಭಾಳ ಮುಖ್ಯ. ಈಗ ಇಲ್ಲೇನು ನಡೀತಾ ಇದೆ, ಪರವಾಗಿಲ್ಲ, ನಾವು ಆಗಬಹುದಾ ಅಲ್ಲಲ್ಲ ಚರ್ಚೆ ಮಾಡೋಣ ಸುಮ್ಮನೆ. ಅಲ್ಲಲ್ಲ, ನಾನು ಅದನ್ನ ಹೇಳ್ತೇನೆ. ಇಲ್ಲಿ ಏನು ನಡೀತಾ ಇದೆಯಲ್ಲ ಇದೆಲ್ಲವೂ ಬೇರೆ ವಿಚಾರ. ಇದು ನಾಳೆ ಇದೆಲ್ಲಕ್ಕೂ ಏನು ಸಂಬಂಧನೇ ಇಲ್ಲ, ಬೇರೆ ಏನೋ ಆಗ್ಬೋದು. ಹೌದೌದು, ಬಹಳ ಸಂದರ್ಭಗಳಲ್ಲಿ ಹಾಗೆ ಆಗುತ್ತೆ. ಇವತ್ತೇನು ಚರ್ಚೆ ನಡೀತಾ ಇದೆಯಲ್ಲ ಇದು ವಿಜೇಂದ್ರ ಅವರು ಅಧ್ಯಕ್ಷರಾಗುವ ಟೈಮ್ನಲ್ಲಿ ನಡೆದಿರಲಿಲ್ವಾ? ನಡೆದಿತ್ತು. ವಿಜೇಂದ್ರ ಅವ್ರನ್ನೇನು ತಕ್ಷಣಕ್ಕೆ ಅಧ್ಯಕ್ಷರು ಮಾಡಿಬಿಟ್ರಾ? ಇಲ್ಲ, ಅಯ್ಯೋ ತುಂಬಾ ಟೈಮ್ ತಗೊಂಡ್ರು, ಬಹಳ ಟೈಮ್ ತಗೊಂಡ್ರು, ತಿಂಗಳುಗಟ್ಟಲೆ ತಗೊಂಡ್ರು. ಇವನ್ ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮತ್ತು ಅಧ್ಯಕ್ಷರ ಆಯ್ಕೆ ಎರಡೂ ಕೂಡ ತಿಂಗಳುಗಟ್ಟಲೆ ಟೈಮ್ ತಗೊಂಡ್ರು. ಯಾಕಂತಂದ್ರೆ ಅವ್ರಿಗೆ ಅಸೆಂಬ್ಲಿ ಇಲೆಕ್ಷನ್ ಸೋಲಿನ ಆಘಾತ ಭಾಳ ಆಗಿಬಿಟ್ಟಿತ್ತು. ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ ಅವರು, 65-66 ಸೀಟ್ ಬರ್ತದೆ ಅಂತ. ಆ ಆಘಾತದ ಕಾರಣಕ್ಕೋಸ್ಕರ ಅವರು ಭಾಳ ಟೈಮ್ ತಗೊಂಡು ಕರ್ನಾಟಕದ ಲೀಡರ್ಗಳು ಹೋದ್ರೆ ಡೆಲ್ಲಿ ಒಳಗೆ ಯಾರು ಮಾತಾಡ್ತಿರ್ಲಿಲ್ವಂತೆ. ಅವ್ರು ಕರ್ನಾಟಕದಿಂದ ಬಂದಾರಂತಂದ್ರೆ ಅವ್ರನ್ನೆಲ್ಲ ಆಚೆ ಗಟ್ಟಿ ಅನ್ನೋ ಲೆವೆಲ್ಗೆ. ಅಂದರೆ ನಮಗೆಲ್ಲರಿಗೂ ಕೂಡ ಮಿಸ್ಗೈಡ್ ಮಾಡಿ ಈ ಥರದ ಒಂದು ಕೆಟ್ಟ ಹೀನಾಯ ಸೋಲಿಗೆ ಕಾರಣರಾದವರು ಕರ್ನಾಟಕದ BJP ನಾಯಕರು ಅಂತ ನ್ಯಾಷನಲ್ BJP ಲೀಡರ್ಗಳಿಗೆ ಅನಿಸಿತ್ತು. ಅದಕ್ಕೋಸ್ಕರ ಇವ್ರನ್ನ ಯಾರು ಅವ್ರು ಕೇರ್ ಮಾಡ್ತಿರ್ಲಿಲ್ಲ. ಅಧ್ಯಕ್ಷರನ್ನ ಖಾಲಿ ಇದೆ, ಅಧ್ಯಕ್ಷರ ಆಯ್ಕೆ ಮಾಡಿ ಅಂತಂದ್ರು ತಿಂಗಳುಗಟ್ಟಲೆ ಇವ್ರನ್ನ ಕೇರ್ ಮಾಡಲಿಲ್ಲ. ವಿರೋಧ ಪಕ್ಷದ ನಾಯಕನೇ ಆಯ್ಕೆ ಮಾಡಲಾರ್ದೇ ಸೆಷನ್ಗಳೇ ನಡೆದೋಗ್ಬಿಟ್ಟು ಅಷ್ಟೆಲ್ಲ ಆದಮೇಲೆನೂ ಕೂಡ ಅಳೆದು ತೂಗಿ ಮಾಡಿರಲ್ಲ. ಅವಾಗೂ ಏನೋ ಕಣ್ಣು ಮುಚ್ಕೊಂಡು ಯಡಿಯೂರಪ್ಪನ ಮಗ ಅಂತ ವಿಜೇಂದ್ರನ್ ಮಾಡಿಲ್ಲ, ಯೋಚನೆ ಮಾಡಿರ್ತಾರೆ. ಏನೋ ಒಂದು ಅವ್ರ ಲೆಕ್ಕಾಚಾರದ ಪ್ರಕಾರ ಇರೋ ಆಪ್ಷನ್ಗಳಲ್ಲಿ ಯಾವುದು ಬೆಟ್ರು ಅಥವಾ ಯಾವುದು ಲೆಸ್ ಡೇಂಜರು, ಈ ಥರದ್ದೇನೋ ಒಂದು ಲೆಕ್ಕಾಚಾರ ಮಾಡಿರ್ಬೋದು ಅವರು. ಈಗ ಮತ್ತೆ ಅದೇ ಲೆಕ್ಕಾಚಾರಗಳನ್ನು ಮತ್ತೊಮ್ಮೆ ಮಾಡಬೇಕಾಗಿ ಬಂದಿದೆ. ಅವಾಗ ತಗೊಂಡಂಥ ನಿರ್ಣಯನೇ ಈಗ ತಗೋತಾರೋ ಅಥವಾ ಈಗೇನಾದರೂ ಅವ್ರ ಮನಸ್ಸು ಬದಲಾಗಿರುತ್ತೋ ನೋಡಬೇಕು. ಇಲ್ಲ, ಗೊತ್ತಾಯ್ತು. ಆದರೂ ನಾನು ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಿದ್ವಿ, ವಿಜೇಂದ್ರ ಅವರು ಬದಲಾಗುವ ಸಾಧ್ಯತೆಗಳು ಹೇಗನ್ನಿಸ್ತವೆ ಅಂತ. 50-50. ಅಟ್ಲೀಸ್ಟ್ 51-49 ನೀವು 51-49 ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲ ಈಗ ನನಗೇನು ಅದನ್ನು ಚೇಂಜ್ ಮಾಡ್ತಾರೆ ಅಥವಾ ಮಾಡೋದಿಲ್ಲ ಏನು, ಈಗ ಅದೇ ಅಲ್ಲಿಂದ ಡೈರೆಕ್ಷನ್ಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ಅಂತಿಮವಾಗಿ ಅಲ್ಲಿ ಅವರು ಇಬ್ಬರು ಸೇರ್ಕೊಂಡು ಡಿಸಿಷನ್ ತೊಗೊಳ್ಬೇಕಾದ್ರೆ ಇಲ್ಲಿ ಸಂಘದವ್ರನ್ನ ಅವ್ರನ್ನೆಲ್ಲ ಕನ್ಸಲ್ಟು ಮಾಡ್ತಾರೆ. ಅವರು ಕೂಡ ಇದ್ರದ್ದು ಪ್ಲಸ್ ಮೈನಸ್ ಎರಡೂ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ಆಯಿತು, ಈಗ ವಿಜೇಂದ್ರ ಅವ್ರನ್ನ ಚೇಂಜ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಮಾಡಬೇಕು ಅಂತ ಮುಂದೇನು ಅಂತ ಯೋಚನೆ ಮಾಡ್ಬೇಕಲ್ಲ ಅವರು. ಅದೇ ನನ್ನ ಪ್ರಶ್ನೆನೂ ಅದೇ, ಮುಂದೇನು, ಯಾರಾಗ್ಬೋದು ಅಂದ್ರೆ ಅರ್ಥ ಮುಂದೇನು ಅಂತ. ಮುಂದೆ ಯಾರು ಮಾಡಬೇಕು, ಈಗ ಏನೇನು ಆಪ್ಷನ್ಗಳಿದಾವೆ, ನಮ್ಮ ಅವೈಲೇಬಲ್ ಆಪ್ಷನ್ಸ್ ಏನು, ಸೇಮ್ ಕಮ್ಯುನಿಟಿ ಅವ್ರನ್ನೇ ಮಾಡ್ಬೇಕಾ ಅಥವಾ ಬೇರೆಯವ್ರನ್ನ ಮಾಡ್ಬೇಕಾ, ಅದು ಫಸ್ಟ್ ಕ್ವಶನ್ ಮಾಡಬೇಕೋ ಬೇಡವೋ. ಸೆಕೆಂಡ್ ಕ್ವಶನ್ ಅದೇ ಕಮ್ಯುನಿಟಿ ಅವ್ರನ್ನ ಮಾಡ್ಬೇಕಾ ಬೇರೆಯವ್ರನ್ನ ಮಾಡ್ಬೇಕಾ, ಅದರಲ್ಲಿ ಯಾರು ಸೂಕ್ತ. ಆಮೇಲೆ ಯಾವ ಕಮ್ಯುನಿಟಿ ಅವರು ಮಾಡೋದಾದ್ರೆ ಮತ್ತೆ ಅಲ್ಲೊಂದು 2-3 ಆಪ್ಷನ್ಗಳು ಇರ್ತವೆ. ಆಮೇಲೆ ಕಾಂಗ್ರೆಸ್ಸಲ್ಲಿ ಹೇಗಿದೆ, ಅಲ್ಲಿನ ಜಾತಿ ಸಮೀಕರಣ ಹೇಗಿದೆ, ಅವ್ರು ಯಾರ್ಯಾರು ಇದ್ದಾರೆ, ಅದಕ್ಕೆ ಕೌಂಟ್ರಾಗಿ ನಾವೇನು ಮಾಡಬೇಕು ಅನ್ನೋದು ಅದೆಲ್ಲ ಪಾಲಿಟಿಕ್ಸಲ್ಲಿ ಅದೆಲ್ಲವನ್ನು ಕೂಡ ಅವರು ಲೆಕ್ಕಾಚಾರ ಮಾಡಿನೇ ಮಾಡಬೇಕಾಗತ್ತೆ. ಸೊ ನೀವು ಹೇಳಕ್ಕೆ ರೆಡಿ ಇಲ್ಲ. ನಾನು 50-50 ಅಂತ ಹೇಳಿದ್ನಲ್ಲ, ಅದು ಹಟ್ಟುಕೊಡ ಅಲ್ಲ. ಅಕಸ್ಮಾತ್ ಅವ್ರನ್ನೇನಾದರೂ ಚೇಂಜ್ ಮಾಡಿದರೆ ನನ್ನ ಪ್ರಕಾರ ಮತ್ತೆ ಇನ್ನೊಬ್ಬ ಲಿಂಗಾಯತನ್ನೇ ಮಾಡುವಂಥ ಯೋಚನೆ ಅವರು ಮಾಡ್ಬೋದು. ಯಾಕೆಂದರೆ ಇತ್ತೀಚೆಗೆ ಕಳೆದ 2 ಇಲೆಕ್ಷನ್ಗಳಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ 2 ಇಲೆಕ್ಷನ್ ಒಳಗಡೆ ಅವರ ಕೋರ್ ವೋಟ್ ಬ್ಯಾಂಕ್ ಏನಿದೆ, ಲಿಂಗಾಯತರ ವೋಟ್ ಬ್ಯಾಂಕು, ಅದರಲ್ಲಿ ಸಮ್ ಪರ್ಸೆಂಟೇಜು ದೂರ ಹೋಗ್ತಾ ಇದ್ದಾರೆ ಅನ್ನುವ ಮೆಸೇಜ್ ಬಂದುಬಿಟ್ಟಿದೆ ಈಗ ಆಲ್ರೆಡಿ. ಅಂಥ ಸಂದರ್ಭದೊಳಗಡೆ ನೀವು ಆ ಕಮ್ಯುನಿಟಿ ಒಬ್ಬ ಅಧ್ಯಕ್ಷನ ತೆಗೆದು ಅವ್ರನ್ನೇ ಬೇರೆ ಯಾರನ್ನೋ ಮಾಡಿದ್ರಿ ಅಂತಂದರೆ ಅವಾಗ ಇನ್ನೂ ಅದರದ್ದು ಸಾಧ್ಯತೆಗಳು ಇರ್ತವೆ, ಇನ್ನೂ ದೂರ ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಅದು ಸ್ವಲ್ಪ ಅಪಾಯಕಾರಿನೂ ಆಗ್ಬೋದು. ಅದಕ್ಕೋಸ್ಕರ ಅವ್ರನ್ನ ಚೇಂಜ್ ಮಾಡಿದ್ರು ಅದೇ ಕಮ್ಯುನಿಟಿ ಅವ್ರನ್ನ ಮಾಡೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ಬೋದು. ಅದೇ ಕಮ್ಯುನಿಟಿ ಅವ್ರನ್ನ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಏನು ಆಪ್ಷನ್ಸ್ ಇದ್ದಾವೆ? ಅದೇ ನೀವು ಈಗ ಟ್ರ್ಯಾಕಿಗೆ ಬಂದ್ರಿ, ನಾನು ಯಾವಾಗಲೂ ಟ್ರ್ಯಾಕಲ್ಲೇ ಇದ್ದೀನಿ. ಅಲ್ಲ, ಏನಂದರೆ ನೀವು ಇದೇ ಲೆಕ್ಕಾಚಾರದ ಮೇಲೆ ಈ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರು ಅವರು ಪ್ರಯತ್ನ ಪಡ್ತಿದ್ದಾರಂತೆ. ಬಸವರಾಜ ಬೊಮ್ಮಾಯಿ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲ, ಇವರು ಭಾಳ ಸೀರಿಯಸ್ ಆಗಿ ಪ್ರಯತ್ನ ಪಡ್ತಿದ್ದಾರಂತೆ. ಹೌದು, ಅವ್ರು ಏನಾದರೂ ಈಗ ಆಗಬೇಕಲ್ಲ.
ಮುಖ್ಯಮಂತ್ರಿ ಆಗಿದ್ದವರು, ಸೆಂಟ್ರಲ್ ಮಿನಿಸ್ಟರ್ ಆಗಬೇಕಾಗಿತ್ತು, ಆ ಅವಕಾಶ ಸಿಗಲಿಲ್ಲ. ಈಗ ಅವರು ಇನ್ನೂ ನಾಲ್ಕೂವರೆ ವರ್ಷ ದೆಹಲಿ ಬೆಂಗಳೂರು ಓಡಾಡಬೇಕು, ಡೆಲ್ಲಿ ಒಳಗಡೆ ಇರಬೇಕು. ಕರ್ನಾಟಕದೊಳಗೂ ಭಾಳ ತಲೆ ಹಾಕ್ಲಿಕ್ಕೆ ಆಗದೇ ಇದ್ದರೆ ಏನು ಮಾಡ್ಬೇಕು? ಮತ್ತೆ ಏನಾದರೂ ಒಂದು ಮಾಡ್ಬೇಕಲ್ಲ. ಅದಕ್ಕೆ ಅವರು ಸೀರಿಯಸ್ ಆಗಿ ಪ್ರಯತ್ನವನ್ನು ಮಾಡ್ತಾ ಇರ್ಬೋದು. ಬಟ್ ನನಗನ್ಸಿದ ಮಟ್ಟಿಗೆ ಆ ರೀತಿ ನ್ಯಾಷನಲ್ ಲೀಡರ್ಸ್ ಯೋಚನೆ ಮಾಡಿದರೂ ಕೂಡ ಇಬ್ಬರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥವ್ರನ್ನ ಮಾಡ್ಬೋದು. ವಿಜೇಂದ್ರನ್ನ ಚೇಂಜ್ ಮಾಡೋದಾದರೆ ಮುಂದಾಗೋರನ್ನು ಯಾರು ಮಾಡ್ಬೋದು ಅನ್ನೋ ಸಲಹೆನೂ ಅವರು ಯಡಿಯೂರಪ್ಪ ಅವ್ರ ಕಡೆಯಿಂದ ತೊಗೊಳ್ಬೋದು. ಆಯಿತು, ಈಗ ಕಂಟಿನ್ಯೂ ಅಂತೂ ಮಾಡಲ್ಲ, ಬೇರೆಯವ್ರನ್ನ ಮಾಡ್ತೀವಿ, ನಿಮ್ಮ ಸಲಹೆ ಏನು? ಇವ್ರನ್ನ ಅಧ್ಯಕ್ಷರು ಮಾಡ್ತೀವಿ, ನಿಮ್ಮ ಸಲಹೆ ಏನು? ಅಥವಾ ನಿಮ್ಮದೇನಾದರೂ ನಿಮ್ಮ ಸಲಹೆ ಇದೆಯಾ, ನಾಮಿನಿ ಇದೆಯಾ? ಹಾಂ, ಏನಾದ್ರು ಒಂದು ಆ ಥರದ್ದು ಮಾಡ್ತಾರೆ. ಯಾಕಂದರೆ ಅವ್ರನ್ನ ಕಂಪ್ಲೀಟಾಗಿ ಅವ್ರನ್ನ ನೀವು ಕಾರ್ನರ್ ಮಾಡಿ, ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಮಾಡುವ ವಿಶ್ವಾಸಕ್ಕೆ ತಕ್ಕೊಂಡಂಗಾದರೂ ಮಾಡ್ತಾರೆ. ಮಾಡಲೇಬೇಕು. ಮಾಡದೇ ಇದ್ದರೆ ಅದು ಕೂಡ ಮತ್ತೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಅವಾಗ ಅವರು ಯಾರನ್ನ ಒಪ್ತಾರೆ, ಯಾರನ್ನ ಒಪ್ಪಲ್ಲ ಅಂತ ಮತ್ತೆ ಅವ್ರ ತಲೆ ಒಳಗಡೆ ಏನೇನು ಇರ್ತದೋ ಗೊತ್ತಿಲ್ಲ. ಈಗ ಬಸವರಾಜ ಬೊಮ್ಮಾಯಿ ಅವರು, ಯತ್ನಾಳ್ ಅವರು, ಸೋಮಣ್ಣ ಅವರು, ಶೋಭಾ ಕರಂದ್ಲಾಜೆ, ಅರವಿಂದ್ ಬೆಲ್ಲದು, ಭಾಳ ಜನ ಇದ್ದಾರೆ. ಇವ್ರ ಪೈಕಿ ಯಡಿಯೂರಪ್ಪ ಅವರು ಏನು ಅಭಿಪ್ರಾಯ ಕೊಡ್ತಾರೆ ಯಾರಿಗೆ ಗೊತ್ತು? ಅದು ಕಾಲ ಹೇಗಿರುತ್ತೋ, ಪರಿಸ್ಥಿತಿಗಳು ಹೇಗಿರ್ತಾವೋ ಯಾರಿಗೆ ಗೊತ್ತು? ಹೌದು, ಅವ್ರಿಗೂ ಕೆಲವು ಅನಿವಾರ್ಯ ಆಗುತ್ತೆ. ಕೆಲವೊಮ್ಮೆ ಇಷ್ಟ ಇಲ್ಲದೆ ಇದ್ದರೂ ಯಾರನ್ನಾದ್ರೂ ಒಪ್ಕೊಳ್ಳೋಂಥ ಪರಿಸ್ಥಿತಿ ಬರ್ಬೋದು. ಹೌದು. ಇರೋ ಆಪ್ಷನ್ಗಳಲ್ಲಿ ಈಗ ಇಬ್ಬರು ನಮ್ಗೆ ಬೇಡ ಅಂತಂದರೆ ಅದ್ರೊಳಗಡೆ ಯಾರು ವರ್ಸ್ಟ್ ಯಾರು ಬೆಸ್ಟು ಅಂತ ಅವ್ರು ಯೋಚನೆ ಮಾಡ್ತಾರೆ. ಮಾಡಿ ಒಬ್ಬರು ಯಾರನ್ನೋ ಅದನ್ನು ಮಾಡ್ತಾರೆ. ಬಟ್ ಏನೇ ಆಗಿದ್ರೂ ಅವರು ಫಸ್ಟು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಅದು ಕೂಡ ಇನ್ನೂ ಸ್ಪಷ್ಟ ಚಿತ್ರಣ ಇದ್ದಂಗೆ ಕಾಣ್ತಾ ಇಲ್ಲ. ಸೊ ಸದ್ಯಕ್ಕೆ ನಿಲ್ಲಲ್ಲ ಈ ಕಿತ್ತಾಟ ನಿಲ್ಲಲ್ಲ. ಕಿತ್ತಾಟ ನಿಲ್ಲುವ ಯಾವುದೇ ಲಕ್ಷಣಗಳು ದೂರದವರೆಗೂ ಕಾಣ್ತಾ ಇಲ್ಲ. ದುರ್ಬಿನ್ ಹಾಕ್ಕೊಂಡು ನೋಡಿದ್ರು ಕಾಣ್ತಾ ಇಲ್ಲ. ಥ್ಯಾಂಕ್ ಯು ಸುಭಾಷ್. ಇಷ್ಟೊತ್ತು ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸುಭಾಷ್ ಹುಗಾರ್ ಅವರು ಬೇರೆ BJPಯಲ್ಲಿ ನಡೀತಿರುವಂತಹ ಈ ಬೆಳವಣಿಗೆಗಳಿಗೆ ಬೇರೆ ಏನೆಲ್ಲ ಆಯಾಮಗಳಿದ್ದಾವೆ ಅವನ್ನೆಲ್ಲವನ್ನು ಕಟ್ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೂ ನಾನು ಭಾವಿಸಿದ್ದೀನಿ. ಆ ಕಾರಣಕ್ಕೋಸ್ಕರ ಈ ವಾರ್ತಾಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು, ವೆಬ್ಸೈಟನ್ನು, ಫೇಸ್ಬುಕ್ಕನ್ನು, ಇನ್ಸ್ಟಾಗ್ರಾಮನ್ನು, ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತೇಳಿ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ನಾನು ಧರಣೀಶ್ ಬೂಕನಕೆರೆ.